ಪ್ರೀತಿ ಕರುಣೆಗಾಗಿ ಸಹ ವಂದನೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅಪ್ಪ, ನಿನ್ನ ದಯೆಗಾಗಿ ನಿನ್ನ ಕರುಣೆಗಾಗಿ ಸಹ ಸ್ತೋತ್ರ ಮಾಡುವನಾಗಿದ್ದೇನೆ. ಬೆಳಗ್ಗೆಯಿಂದ ನಮ್ಮನ್ನ ಎಲ್ಲವನ್ನ, ನಮ್ಮ ಕೆಲಸವನ್ನ ಮತ್ತೆ ನಮ್ಗೇನ್ ಬೇಕೋ ಎಲ್ಲವನ್ನ ಕೊಟ್ಟು, ಉಣಲು ಕೊಟ್ಟು ಉಡಲು ಕೊಟ್ಟು ತಂದೆ ದೇವರೇ ಇದುವರೆಗೂ ನಡೆಸ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಕೈ ಪ್ರಯಾಸಗಳನ್ನೆಲ್ಲ ಆಶೀರ್ವದಿಸಿ ನಮ್ಮ ಕೆಲಸಗಳನ್ನೆಲ್ಲ ಸಫಲಪಡಿಸಿದ್ದಕ್ಕಾಗಿ ಸಹ ಸ್ತೋತ್ರ ಮಾಡುವನಾಗಿದ್ದೇನೆ. ತಂದೆಯ ದೇವರೇ, ಈ ಒಂದು ಮಹಾಭಾಗ್ಯವನ್ನ, ಒಂದು ಮಹಾಧನ್ಯತೆಯನ್ನ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಈ ಒಂದು ರಕ್ಷಣೆಯನ್ನ, ನಮ್ಮ ರಕ್ಷಣೆಯನ್ನ ನಾವು ಕಾಪಾಡಿಕೊಂಡು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆದು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದು ನಿನ್ನ ಮಹಿಮೆಯ ಒಂದು ಪದವಿಗೆ ಸೇರಲು ತಂದೆಯ ದೇವರೇ ಈ ವಿಧವಾದ ಒಂದು ಬೈಬಲ್ ಸ್ಟಡೀಸ್ ಅನ್ನ, ಒಂದು ಕೂಟಗಳನ್ನ ನಮಗಾಗಿ ಸಿದ್ಧಪಡಿಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತಿದ್ದೇನೆ. ತಂದೆಯ ದೇವರೇ, ಈ ಕೂಟವನ್ನು ಆಶೀರ್ವದಿಸು, ಬಂದಿರುವ ಮಕ್ಕಳನ್ನು ಸಹ ಆಶೀರ್ವದಿಸು. ತಂದೆಯ ದೇವರೇ, ನಿಮ್ಮ ಮಕ್ಕಳಾಗಿ ನಡೆದು ಅಪ್ಪ, ನಿನ್ನ ಒಂದು ಚಿಕ್ಕ ಹಿಂಡಿನ ರಕ್ಷಣೆಯಲ್ಲಿ ನಾವೆಲ್ಲರೂ ಸಹ ಒಂದು ಕುಟುಂಬವಾಗಿ, ಒಂದು ಸಹೋದರರಾಗಿ ನಾವೆಲ್ಲರೂ ಕಾಣಲ್ಪಡಲು ಸಹಾಯ ಮಾಡಿ. ತಂದೆಯ ದೇವರೇ, ಮುಂದಿನ ಭಾಗವನ್ನು ಒಪ್ಪಿಸ್ಕೊಡ್ತೇನೆ. ಹೇಳಿಕೊಡುವ ಬ್ರದರನ್ನು ಸಹ ಆಶೀರ್ವದಿಸಿ ಅವ್ರನ್ನ ಇನ್ನೂ ಹೆಚ್ಚಾಗಿ ಪವಿತ್ರಾತ್ಮ ಶಕ್ತಿಯಿಂದ ಮತ್ತೆ ನಿನ್ನ ಸೇವೆಗಾಗಿ ಉಪಯೋಗಿಸಿ ನಮಗೆ ಬೇಕಾದ ಆತ್ಮಿಕವಾದ ಆಹಾರವನ್ನ ಬ್ರದರ್ ಮುಖಾಂತರ ನಮಗೆ ತಿಳಿಯಪಡಿಸಿ ಅಂತ ಕೇಳ್ಕೊತಾ ಈ ಪುಟ್ಟ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನ ಒಡೆಯನು ಆದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವಗಳ ಪರಲೋಕದಲ್ಲಿರೋ ನಮ್ಮ ತಂದೆ. ಆಮೇಲೆ ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ವಾಕ್ಯವನ್ನ ಕೇಳುವಂತ ಒಂದು ಸದಾವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರ ಒಂದು ಕೃಪೆಗಳನ್ನ ನೆನೆಸ್ಕೊಳ್ಬೇಕಾದ್ರೆ ದೇವ್ರ ಮಕ್ಕಳಿಗೆ ದೇವ್ರ ಹಲವಾರು ರೀತಿಯಲ್ಲಿ ಸತ್ಯವನ್ನ ಕೊಡ್ತಾ ಇದ್ದಾರೆ. ಗ್ರಹಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಹಾಗಾಗಿ ನಾವು ನೋಡ್ತಿರುವಂತ ಒಂದು ಪಾಠದ ಪ್ರಕಾರ ಇವತ್ತು ಯಾವ ಒಂದು ಪಾಠ, ಯಾವ ರೋಮಪುರದಲ್ಲಿ ಬರೆದ ಪತ್ರಿಕೆಯಲ್ಲಿ ಎಷ್ಟನೇ ಭಾಗವನ್ನ, ಎಷ್ಟನೇ ಅಧ್ಯಾಯವನ್ನು ನೋಡ್ಬೇಕಾಗಿದೆ? 72ನೇ ಭಾಗ ಆಗುತ್ತೆ. ರೋಮಾಪುರ 8ನೇ ಅಧ್ಯಾಯ 26ನೇ ವಚನ. 8ನೇ ಅಧ್ಯಾಯ 26ನೇ ವಚನ, 26 ವರ್ಸಸ್. ಕೊನೆಯದಾಗಿ ನಾವು ನೋಡಿದಂತ ಒಂದು ಭಾಗ ಯಾವ್ದು ನೋಡಿದ್ವಿ ಅಂದ್ರೆ 25 ನೋಡಿದೀವಾ? ಹೌದು ಬ್ರದರ್, ಕಾಣದಿರುವಂತದ್ದು. ಓಕೆ, ನಾವು ತಾಳ್ಮೆಯಿಂದ ಕಾಯ್ಬೇಕಾಗಿದ್ದಂತ ವಿಷಯವನ್ನು ಓದಿರ್ಬೇಕು. 25 ಓದಿದೀವಿ. ಓಕೆ, 72 ಭಾಗ 72 ಅದನ್ನ ನಾವಿವತ್ತು ನೋಡಕ್ಕೆ ಪ್ರಯತ್ನ ಪಡೋಣ. ಒಂದು ನಿಮಿಷ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಒಂದು ಸಮಯದಲ್ಲಿ ದೇವರ ಮಕ್ಕಳು ನಮಗೆ ಕೊಟ್ಟಿರುವಂತ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಮುಖ್ಯವಾಗಿ ರೋಮಪುರದವರಿಗೆ ಬರೆದಂತ ಈ ಪತ್ರಿಕೆ ಆಲ್ಮೋಸ್ಟ್ ನಾವು 8ನೇ ಅಧ್ಯಾಯದಲ್ಲಿ ತುಂಬಾ ಸಮಯನ ತಗೊಳ್ತಾ ಇದ್ವಿ. ಒಂದು ಸಮಯದಲ್ಲಿ ಆದಷ್ಟು ಅದನ್ನ ಸ್ಟಾರ್ಟ್ ಮಾಡಕ್ ನನಗೆ ಯಾಕೆ ಇಷ್ಟ ಆಗ್ತಿಲ್ಲ, ಯಾಕಂದ್ರೆ ಒಂದು ನಿಮಿಷ, ಈ ಕೆಲವೊಂದು ವಿಷಯ ಎಲ್ಲ ತುಂಬಾ ಸಂಕ್ಷಿಪ್ತವಾಗಿ ಸ್ಟಡಿ ಮಾಡ್ಬೇಕಾಗಿದೆ. ಯಾಕಂದ್ರೆ ನಾವು ಒಂದೊಂದು ವಾಕ್ಯನ ಕೂಡ ಸ್ಟಡಿ ಮಾಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ ಅದು ಬಹಳಷ್ಟು ಅರ್ಥವನ್ನ ಅದು ಒಳಗೊಂಡಿರೋದ್ರಿಂದ ಸ್ವಲ್ಪ ಅದನ್ನ ಸಂಕ್ಷಿಪ್ತವಾಗಿ ನಾವು ಸ್ಟಡಿ ಮಾಡೋಣ.
ನಿಮಗೆ ಕೂಡ ಅದು ಪ್ರಯೋಜನವಾಗಿರುತ್ತೆ. ಹಾಗಾಗಿ ನಾವು ನೋಡುವಂತ ಈ ಮುಂದಿನ ಭಾಗ ರೋಮಪುರದವರಿಗೆ 8ನೇ ಅಧ್ಯಾಯ 26ನೇ ವಾಕ್ಯವನ್ನ ಓದೋಣ. ರೋಮಪುರದವರಿಗೆ 8ನೇ ಅಧ್ಯಾಯ 26ನೇ ವಾಕ್ಯ. ಹಾಗೆಯೇ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಓಕೆ, ಸಹೋದರರೇ, ಇಲ್ಲಿ ಮಾತಾಡ್ತಿರುವಂತ ಒಂದು ವಿಷಯ ತುಂಬಾ ಮುಖ್ಯವಾದಂತ ಒಂದು ವಿಷಯ, ಪ್ರಾಮುಖ್ಯವಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ, ದೇವರ ಮಕ್ಕಳು ಈ ಒಂದು ಇಕ್ಕಟ್ಟಾದ ದಾರಿಯಲ್ಲಿ ಓಟವನ್ನ ಓಡ್ತಾ ಇದ್ದಾರೆ. ನೋಡಿ, ನಾವು ಹಿಂದಿನ ಒಂದು ವಾಕ್ಯವನ್ನ ಕೂಡ ನಾವು ಓದಿದ್ವಿ ಅಲ್ವಾ? ಹಿಂದಿನ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಏನ್ ವಾಕ್ಯ ಇತ್ತು ಅಂದ್ರೆ, ಅಂದ್ರೆ ನಾವು ಕಾಣದಿರುವುದನ್ನು ಎದುರು ನೋಡುವವರಾಗಿದ್ದೇವೆ, ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರ್ಬೇಕು ಅನ್ನುವಂಥ ವಿಷಯವನ್ನ ಹೇಳ್ತೀವಿ. ಅಂದ್ರೆ ಆ ಗುಣಗಳನ್ನ ಬೆಳೆಸೋದಕ್ಕೆ ಸಾಕಷ್ಟು ಸಮಯಾವಕಾಶಗಳು ಬೇಕಾಗುತ್ತೆ. ಆದ್ರಿಂದ ನಮ್ಗೆ ಆ ತಾಳ್ಮೆ ಮುಖ್ಯ. ತಾಳ್ಮೆ ಅಂದಾಗ ಯಾವ ತಾಳ್ಮೆ ಅಂದ್ರೆ ಅದು ಪ್ರಿಪೇರ್ ಆಗೋದಿಕ್ಕೆ. ನೋಡಿ, ಏನೋ ಅಂತಾರಲ್ಲ, ಈಗ ನಾವು ಯಾವ್ದಾದ್ರು ಒಂದು ವಿಷಯಕ್ಕೆ ನಾವು ಕಾಯ್ಬೇಕಂದ್ರೆ ಅದದೇ ಆದಂತ ಸಮಯ ತಗೊಳುತ್ತೆ. ಆ ಸಮಯಕ್ಕಿಂತ ಮುಂಚೆ ನಾವು ಅದನ್ನ ಎದುರು ನೋಡೋದ್ರಿಂದ ಏನಾಗಲ್ಲ, ಅದು ಪ್ರಯೋಜನ ಅಲ್ಲ, ಮತ್ತೆ ಅದು ನಮ್ಮ ಜ್ಞಾನನೂ ಕೂಡ ಅಲ್ಲ. ಅಂದ್ರೆ ನಮ್ಗೆ ತಿಳುವಳಿಕೆ ಬೇಕಾಗುತ್ತೆ ಈ ವಿಷಯ ಈ ಪೂರ್ತಿ ಆಗೋದಕ್ಕೆ ಎಷ್ಟು ಸಮಯ ತಗೊಳ್ಬಹುದು ಅಂತ. ಸಾಮಾನ್ಯವಾಗಿ ನಮ್ಮ ಬಾಡು ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ಆಹಾರವನ್ನ ಸಿದ್ಧ ಮಾಡಿ ಕೊಟ್ಟಿದ ತಕ್ಷಣ ಅಲ್ವಾ, ಆಹಾರವನ್ನ ಸಿದ್ಧ ಮಾಡ್ಬೇಕಾದ್ರೆ ನಾವು ತುಂಬಾ ಹಸಿವಾಗಿ ಕಾಯ್ತಾ ಇರ್ತೀವಿ. ಅದೇ ರೀತಿಯಾಗಿ ನೋಡ್ಬೇಕಾದ್ರೆ ಕೃಷ್ಣನ ಪ್ರೀತಿಯ ಸರಸರೇ, ಆಹಾರ ಸಿದ್ಧ ಮಾಡಿ ತಟ್ಟೆಗೆ ಆಗಿದ ತಕ್ಷಣ ನಾವು ತಿನ್ಬೇಕಂತಿದ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅದು ಆರೋವರೆಗೂ ಕಾಯ್ಬೇಕು ದೇವ್ರ ಮಕ್ಳು ಅಲ್ವಾ? ಇಲ್ಲದಿದ್ರೆ ಏನಾಗುತ್ತೆ, ನಮ್ಮ ಬಾಯಿ ಸುಟ್ಕೊಳುತ್ತೆ. ಹಾಗೆ ಈ ರೀತಿಯಾಗಿ ಕೆಲವೊಂದು ವಿಷಯಗಳನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಬೇಕಂದ್ರೆ, ದೇವರು ನಮ್ಮಲ್ಲಿ ಈ ತಾಳ್ಮೆ ಗುಣವನ್ನ ಮೈಂಡ್ ಅಲ್ಲಿ ಇಟ್ಕೊಂಡು, ಹೌದು ನೂತನ ಸೃಷ್ಟಿ ಬೆಳೆಯೋದಕ್ಕೆ ಸಮಯಾವಕಾಶ ಬೇಕಾಗುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಹಾಗಂದ್ಬಿಟ್ಟು ನಮ್ಮ ಒಂದು ಇದರಿಂದ, ಅಂದ್ರೆ ನಾವು ಒಂದು ಮನಸ್ಸಿನ ಒಂದು ತಪ್ಪಾದ ಅಭಿಪ್ರಾಯದಿಂದ, ಇಲ್ಲವೇ ನಾವು ಗುಣಲಕ್ಷಣ ಬೆಳೆಯೋದನ್ನ ನಾವೇ ತಡ ಮಾಡಿ ಅದನ್ನ ತಾಳ್ಮೆ ಅಂತ ತಗೊಳ್ಳೋದು ಬೇಕಾಗಿಲ್ಲ. ಹಾಗಿರ್ಬೇಕಾದ್ರೆ ಮುಂದುವರೆದು ಈ ವಾಕ್ಯವನ್ನ ಇಲ್ಲಿ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನ ಸಹೋದರರೇ, ಈ ವಾಕ್ಯದ ಒಂದು ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ಮಾತ್ರ ತಾಳ್ಮೆಯಿಂದ ಕಾಯ್ಬೇಕಾಗಿಲ್ಲ, ಜೊತೆಗೆ ನಮಗೆ ದೇವರು ಅನುಗ್ರಹ ಮಾಡಿದಂತ ಒಂದು ನೂತನ ಸೃಷ್ಟಿ ಬಗ್ಗೆ ದೇವ್ರ ಮಕ್ಳು ಇಲ್ಲಿ ಏನ್ ಮಾಡ್ಬೇಕು, ಅರ್ಥ ಮಾಡ್ಕೊಬೇಕಾಗಿದೆ. ನೂತನ ಸೃಷ್ಟಿ ಯಾವ ರೀತಿ ದೇವ್ರ ಮಕ್ಕಳಲ್ಲಿ ಅದು ಕೆಲಸ ಮಾಡ್ತಿದೆ, ಪವಿತ್ರಾತ್ಮನ ಬಗ್ಗೆ ಮಾತಾಡ್ಬೇಕು, ಅರ್ಥ ಮಾಡ್ಕೊಬೇಕಾಗಿದೆ. ಪವಿತ್ರಾತ್ಮ ಹೇಗೆ ದೇವರ ಮಕ್ಕಳ ಮಧ್ಯದಲ್ಲಿ ಕೆಲಸ ಮಾಡ್ತಿದೆ ಅನ್ನೋದನ್ನ ದೇವ್ರ ಮಕ್ಕಳಲ್ಲಿ ಅರ್ಥ ಮಾಡ್ಕೊಬೇಕು ಅಲ್ವಾ? ಸೊ ದೇವರ ಪವಿತ್ರ ಆತ್ಮ ಅಂದಾಗ ನಮ್ಮೆಲ್ರಿಗೂ ಗೊತ್ತು, ಅದು ಏನಾಗಿದೆ, ಮುಖ್ಯವಾಗಿ ಪವಿತ್ರ ಆತ್ಮ ಅನ್ನೋದು ಏನಾಗಿದೆ, ದೇವರ ಶಕ್ತಿ ಅಲ್ವಾ? ಹೌದು, ದೇವರ ಶಕ್ತಿ ಅಂತ ತಗೊಂಡಾಗ ದೇವರ ಶಕ್ತಿ ಹೇಗೆ ನಮ್ಮಲ್ಲಿ ಕೆಲಸ ಮಾಡುತ್ತೆ, ಯಾವ ರೀತಿಯಲ್ಲಿ ಅದು ನಮ್ಮಲ್ಲಿ ಕೆಲಸ ಮಾಡುತ್ತೆ. ಈ ದೇವರ ಪವಿತ್ರ ಆತ್ಮ ಅಂತ ತಗೊಂಡಾಗ ನಾವು ಅದನ್ನ ವ್ಯಕ್ತಿಯೆಲ್ಲ ಒಂದು ಶಕ್ತಿ ಅಂತ ನೋಡ್ತಾ ಇದ್ವಿ. ಅದು ಕೂಡ ನಮ್ಮಲ್ಲಿ ಕೆಲಸ ಮಾಡ್ತಿದೆ. ಯಾವ ರೀತಿ ಕೆಲಸ ಮಾಡುತ್ತೆ? ಫಾರ್ ಎಕ್ಸಾಂಪಲ್, ಈಗ ಒಂದು ಏನನ್ಬೋದು, ಒಂದು ಯಾವುದೋ ಒಂದು ಗಾಡಿ ಇದೆ ಅಂತ ಇಟ್ಕೊಳ್ಳಿ, ಒಂದು ಹಳೆ ಕಾಲದ ಒಂದು ಕಾರ್ ಇದೆ ಅಂತ ಇಟ್ಕೊಳ್ಳಿ. ಆ ಕಾರಿಗೆ ನೀವು ಹೊಸ ಒಂದು ತಂತ್ರಜ್ಞಾನದ ಒಂದು ಇಂಜಿನ್ ಮಾತ್ರ ಫಿಕ್ಸ್ ಮಾಡ್ಬಿಟ್ಟು ದೊಡ್ಡ ಪವರ್ ಅಲ್ಲಿ ಅದನ್ನ ಓಡಿಸಿದ್ರೆ ಅದು ಓಡ್ಸಕ್ಕಾಗುತ್ತಾ ಅಂತ ನೋಡಿದ್ರೆ ಖಂಡಿತ ಆಗಲ್ಲ. ಯಾಕೆಂದ್ರೆ ಹೊಸ ಇಂಜಿನ್ಗೆ ತಕ್ಕ ಹಾಗೆ ಹೊಸ ಒಂದು ಪಾರ್ಟ್ಸ್ ಕೂಡ ಬರಬೇಕು. ಆ ಟೈರ್ ಕೂಡ ಹೊಸದಾಗಿರ್ಬೇಕು, ಅದರ ಸ್ಪೀಡು ಪ್ರತಿಯೊಂದು ಕೂಡ ಹೊಸ ಇಂಜಿನ ವೇಗಕ್ಕೆ ತಕ್ಕ ಹಾಗೆ ಅದು ಮುಂದುವರಿ ಆಗಿರ್ಬೇಕು. ಹಾಗೆ ದೇವರು ನಮ್ಮಲ್ಲಿ ಕೊಟ್ಟಿರುವಂತ ಪವಿತ್ರಾತ್ಮ ನಮ್ಮಲ್ಲಿ ಬಂದಿದ ತಕ್ಷಣ ಅದು ಕೂಡ ಏನ್ ಮಾಡಲ್ಲ, ಯಾವ ರೀತಿ ಅದು ನಮ್ಗೆ ನಡೆಸ್ತಾ ಇಲ್ಲ ಅಂದ್ರೆ, ನೋಡೋದು ಈಗ ದೇವ್ರ ಮಕ್ಕಳಾಗ್ಬಿಡ್ಬೇಕು, ನಾನು ಶಕ್ತಿ ಕೊಡ್ತೀನಿ, ನಾನು ಬಲವನ್ನ ಕೊಡ್ತೀನಿ, ಆ ಬಲದಿಂದ ನೀವು ಬೆಳೆದು ಬಿಡ್ತೀರಾ ಅನ್ನೋ ರೀತಿಯಲ್ಲಿ ಅದು ಆ ರೀತಿಯಾದಂತ ಶಕ್ತಿ ದೇವ್ರು ನಮ್ಗೆ ಕೊಡ್ತಾ ಇಲ್ಲ ಅಲ್ವಾ? ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೋದೇನಪ್ಪ ಅಂದ್ರೆ, ದೇವರ ಶಕ್ತಿಯಿಂದ ನಾವು ಎಲ್ಲವನ್ನ ಮಾಡಿ ಮುಗಿಸ್ತೀವಿ ಅಂದ್ಬಿಟ್ಟು. ದೇವರ ಒಂದು ಪವಿತ್ರಾತ್ಮ ಯಾವ ರೀತಿ ಇದೆ ಅಂದ್ರೆ, ನಮ್ಮ ಬಲಹೀನತೆಗಳನ್ನ ಕೂಡ ಸ್ಪಷ್ಟವಾಗಿ ಅದು ಅರ್ಥ ಮಾಡ್ಕೊಂಡಿರುತ್ತೆ, ನಮ್ಗೆ ಗೈಡೆನ್ಸ್ ಕೊಡುತ್ತೆ ಅಲ್ವಾ? ನಮ್ಗೆ ಗೈಡೆನ್ಸ್ ಯಾವ ರೀತಿ ಇರುತ್ತಂದ್ರೆ, ಒಂದು ಹಳ್ಳದಲ್ಲಿ ಬಿದ್ದಿರುವಂತ ಒಂದು ವ್ಯಕ್ತಿನ ಮೇಲೆ ಬರಿಬೇಕಾದ್ರೆ ಆತನ ಅರ್ಜೆನ್ಸಿಯಾಗಿ ಹೆಂಗಾದ್ರೂ ಹಿಡ್ಕೊಂಡ್ ಮೇಲೆ ಬಾ ಅಂತ ಹೇಳೋಕ್ಕಿಂತ ಆತನ ಪರಿಸ್ಥಿತಿ ಏನಿದೆ, ಆತ ಹೇಗಿದ್ದಾನೆ, ಮತ್ತೆ ಯಾವ ರೀತಿಯಾಗಿ ಆತ ಕಷ್ಟಪಡ್ತಾ ಇದ್ದಾನೆ, ಯಾವ ರೀತಿ ಮಾತುಗಳಿಂದ ಹೇಳಿದ್ರೆ ಇಲ್ಲ, ಯಾವ ರೀತಿ ಅನುಕೂಲಕರವಾದಂತ ಒಂದು ಸಹಾಯವನ್ನ ಕೊಟ್ರೆ ಆತ ಮೇಲೆ ಬರೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಮೊದಲು ಯೋಚನೆ ಮಾಡೋದು ತುಂಬಾ ಅವಶ್ಯಕವಾಗಿದೆ. ನೋಡಿ, ಈಗ ಸಾಮಾನ್ಯವಾಗಿ ನೀವು ಇದನ್ನೆಲ್ಲ ನೋಡ್ಬೋದು, ಏನಪ್ಪಾ ಅಂದ್ರೆ ಈ ಹಲವಾರು ಪ್ಲೇಸ್ಗಳಲ್ಲಿ ಈ ಬೋರ್ವೆಲ್ ತೋಡ್ತಾರೆ. ಅದು
ದೊಡ್ಡದಾಗಿರ್ತಾರೆ, ರಂಧ್ರ ದೊಡ್ಡದಾಗಿರುತ್ತೆ. ಕೆಲವೊಂದು ಟೈಮಲ್ಲಿ ಮಕ್ಕಳು ಬಿದ್ದಿರ್ತಾರೆ, ಅದನ್ನೆಲ್ಲ ನೀವು ಟಿವಿಯಲ್ಲಿ ಎಲ್ಲ ಕೂಡ ನೋಡಿರ್ತೀರಿ. ಅದನ್ನ ತೆಗಿಯಕ್ಕೆ ಎಷ್ಟೆಲ್ಲ ಕಷ್ಟಗಳಾಗುತ್ತೆ. ಕೆಲವೊಂದು ಟೈಮಲ್ಲಿ ಮಗು ಸತ್ತೋಗಿರುತ್ತೆ ಹೊರಡೆ ಸಿಗ್ಲಾಕೊಂಡು. ಕೆಲವೊಂದು ಟೈಮಲ್ಲಿ ಮಗುನ ಜೀವಂತವಾಗಿ ತಗೊಳ್ತಾರೆ. ಇದು ಕೇಳೋದಕ್ಕೆ ತುಂಬಾ ಕಷ್ಟವಾದಂತ ಸನ್ನಿವೇಶ. ಆ ರೀತಿ ಎಲ್ಲ ಆಗ್ಬಾರ್ದು. ಆದ್ರೂ ನೋಡಿದ್ರೆ ಕ್ರಿಸ್ತನ ಪ್ರಿಯ ಸರಿ ಆ ಸಮಯದಲ್ಲಿ ಆ ಮಗುನ ಅಲ್ಲಿಂದ ತೆಗಿಬೇಕು ಅಂದ್ರೆ ಎಷ್ಟು ತಂತ್ರಜ್ಞಾನವನ್ನು ಯೂಸ್ ಮಾಡ್ಬೇಕು, ಎಷ್ಟು ನಾಲೆಜ್ ಆಗಿ ನಾವು ಕೆಲಸ ಮಾಡ್ಬೇಕು. ಎಲ್ಲೋ ಸ್ವಲ್ಪ ಅರ್ಜೆಂಟ್ ಪಟ್ಬಿಟ್ರೆ, ಎಲ್ಲೋ ಇನ್ಯಾವುದೋ ಕಾತುರದಿಂದ, ಇನ್ಯಾವುದೋ ನಾವು ಬುದ್ಧಿವಂತಿಕೆ ಇಲ್ಲದೆ ಕೆಲಸ ಮಾಡೋದ್ರಿಂದ ಮಗು ಸಾವು ಅಪ್ಪೋದಕ್ಕೆ ಇಲ್ಲ ಅದು ಕಳ್ಕೊಳ್ಳೋದಕ್ಕೆ ಸಾಧ್ಯತೆಗಳಿರುತ್ತೆ. ನೋಡಿ ಎಷ್ಟು ಕೆಲವು ಟೈಮಲ್ಲಿ ಇಡೀ ರಾಜ್ಯವೇ ಏನಾಗಿರುತ್ತೆ ಅದರ ಹಿಂದೆ ಇದಿರುತ್ತೆ. ಎಲ್ಲ ಕಡೆ ಅದನ್ನ ಇತ್ತೀಚೆಗೆ ನಡೆದಿರುವಂತ ಘಟನೆಗಳೆಲ್ಲ ನಾವು ಕೇಳಿರ್ಬೋದು. ಯಾಕೆ ನಾನು ಈ ವಿಷಯ ಮಾತಾಡಕ್ ಹೋಗ್ತಾ ಇದ್ದೀನಿ ಅಂದ್ರೆ, ನೋಡ್ರಿ ನಮ್ಮ ಒಂದು ಅವಸ್ಥೆ ಈ ಒಂದು ಬಿದ್ದೋಗಿರುವಂತ ಸಮಯದಿಂದ ನಮ್ಮನ್ನ ಮೇಲೆ ತರಬೇಕಂದ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ, ತನ್ನ ಪವಿತ್ರ ಆತ್ಮವನ್ನ ಕೊಟ್ಟಿದ್ದಾರೆ. ಆ ಪವಿತ್ರ ಆತ್ಮ ಯಾವ ರೀತಿ ಇದೆ ಅಂದ್ರೆ ಕ್ರಿಸ್ತನ ಪ್ರಿಯ ಸಹೋದರರೇ, ಆ ಪವಿತ್ರ ಆತ್ಮ ನಮ್ಮನ್ನ ಗೈಡ್ ಮಾಡ್ತಾ ಇರುತ್ತೆ, ನಮ್ಮನ್ನ ನಡೆಸ್ತಾ ಇರುತ್ತೆ. ಮತ್ತೆ ಇನ್ನೊಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಬೇಕು. ಏನಪ್ಪಾ ಅಂದ್ರೆ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಹಾಗಾದ್ರೆ ಪವಿತ್ರಾತ್ಮ ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದ್ರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ರಿಂದ ಪವಿತ್ರಾತ್ಮನ ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಓಕೆನಾ? ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಈ ನರಳಾಟ ಅಂದ್ರೆ ಏನು? ನರಳಾಟ ಅಂದ್ರೆ ಅರ್ಥ ವೇದನೆಯಿಂದ ಹರಿಯದೆ ಮಾಡಿರೋ ತಪ್ಪುಗಳನ್ನ ಕ್ಷಮಿಸಿ. ನರಳಾಟ ಅಂತ ಒಂದು ಟ್ರಾನ್ಸ್ಲೇಷನ್ ಇಲ್ಲಿ ಮಾಡ್ಬಿಟ್ಟಿದ್ದಾರೆ ಸರ. ಕೆಲವೊಂದು ಟೈಮಲ್ಲಿ ದೇವ್ರ ಮಕ್ಳು ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ಮೀನಿ ನಮ್ಗೆ ಅರ್ಥವಾಗಿಲ್ಲ ಅಂದ್ರೆ ತುಂಬಾನೇ ಕಷ್ಟವಾಗುತ್ತೆ. ಮಾತಿಲ್ಲದ ನರಳಾಟ ಅಂದ್ರೆ ನರಳಾಟ ಅಂತ ಬರ್ತಾ ಇಲ್ಲ ಇಲ್ಲಿ ಅಲ್ವಾ, ಅದು ಶಬ್ದವಿಲ್ಲದೆ ಆ ದೇವರಿಗೆ ಅರ್ಥ ಆಗುವಂತ ರೀತಿಯಲ್ಲಿ. ಇಲ್ಲಿ ನೀವು ಬೇರೆ ಒಂದು ವರ್ಷನ್ಸ್ ಅಲ್ಲಿ ನೋಡ್ಬೇಕಾದ್ರೆ ಯಾವ ರೀತಿ ಇದೆ ಅಂದ್ರೆ, ಕೆಲವೊಂದು ವರ್ಷನ್ಸ್ ನಾವು ಚೆಕ್ ಮಾಡೋಣ. ಬೇರೆ ಬೇರೆ ವರ್ಷನ್ಸ್ ಅಲ್ಲಿ ಒಂದು ನಿಮಿಷ ನಿಮ್ಮ ಹತ್ರ KJV ಬಿಟ್ರೆ, ಇದು BSI ಬಿಟ್ರೆ ಬೇರೆ ಯಾವ್ದು ವರ್ಷನ್ ಇದೆ? ಬೇರೆ ಯಾರ ಹತ್ರ ಇದೆಯಾ? KJV ಇದೆಯಾ? ಇಲ್ಲ ಬ್ರದರ್, ಇಲ್ವಾ? ಇದೆ. ಯಾವ್ದಿದೆ? ಓದ್ರಿ KJV ಅಲ್ಲಿ 8ನೇದು 26ನೇ ವಾಕ್ಯ ಓದ್ರಿ. ಹಾಗೆಯೇ ಆತ್ಮನು ಸಹ ನಮ್ಮ ಬಲಹೀನತೆಗಳಿಗೆ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲವಾದ್ದರಿಂದ ಆತ್ಮನು ತಾನೇ ಉಚ್ಚರಿಸಲಾಗದಂತ ನರಳಾಟದಿಂದ ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ. ಓಕೆ, ನೋಡಿ ಇಲ್ಲೂ ನರಳುವಿಕೆ ಅಂತ ಬಂದಿದೆ. ಓಕೆ, ಸೊ ಕೆಲವೊಂದ್ ಕಡೆ ನರಳಾಟ ಅಂತಾನೆ ಟ್ರಾನ್ಸ್ಲೇಷನ್ ಮಾಡಿದರೆ, ಬಟ್ ಅದನ್ನ ಸರಿಯಾದ ಒಂದು ಏನಪ್ಪಾ ಅಂದ್ರೆ ಕೆಲವೊಂದು ಟ್ರಾನ್ಸ್ಲೇಷನ್ ಅಲ್ಲಿ ಬೇರೆ ತರ ಇದೆ. ಏನೋ ಉಚ್ಚರಿಸಲಾಗದಂತ ಅಂತ ಬಂದಿರ್ಬೋದು, ಅಂದ್ರೆ ಹೇಳಕ್ ಆಗದೆ ಅಂತ ವೇದನೆ ಅಥವಾ ಹೇಳಕ್ ಆಗದೆ ಇರೋದಂತ ಅಂತ ಹೇಳ್ಬೋದು. ಬೈಬಲ್ ಮಾತಿಲ್ಲದಂತೆ ಅಂತಿದೆ. ಮಾತು ಯಾವ ವರ್ಷನ್ ಅದು? ಇದು KJV ಟೈಪೇ ಕಾಣ್ತದೆ ಬ್ರದರ್. ಇದು ಪವಿತ್ರ ಓಕೆ, ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಅಂತ ಇದೆ ಬ್ರದರ್ ಇದ್ರಾಗ. ಈ ನರಳಾಟ ಅನ್ನುವಂತ ಒಂದು ವಿಷಯನ ತಗೊಂಡಾಗ ಅದನ್ನ ಯಾವ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಯಾಕಂದ್ರೆ ನಾವು ದುರ್ಬಲರಾಗಿದ್ದೇವೆ, ನಾವು ಹೇಗೆ ಪ್ರಾರ್ಥಿಸಬೇಕೆಂಬುದು ನಮಗೆ ತಿಳಿದಿಲ್ಲ, ಆದ್ರೆ ದೇವರ ಆತ್ಮ ನಮ್ಮ ಪರವಾಗಿ ಪ್ರಾರ್ಥಿಸುತ್ತದೆ, ಯಾರ ಪದಗಳೊಂದಿಗೆ ಹೇಳಲಾಗದ ರೀತಿಯಲ್ಲಿ ಅವನು ನಮ್ಮ ಪರವಾಗಿ ದೇವರೊಂದಿಗೆ ಮೊರೆ ಇಡುತ್ತಾನೆ ಅಂತ ಮೊರೆ ಇಡ್ತಾನೆ ಅನ್ನೋ ವಿಷಯವನ್ನ ಹೇಳ್ತಾ ಇದೆ. ಯಾವ ರೀತಿ ಅಂದ್ರೆ, ಈ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಅಲ್ವಾ. ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವ್ರ ಹತ್ರ ಏನತ್ರ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ, ಆರಂಭದಲ್ಲಿ ದೇವರ ಹತ್ರ ನಾವು ಒಡಂಬಡಿಕೆ ಮಾಡ್ಕೊಂಡಾಗ ನಾವು ಮಾಡುವಂತ ಪ್ರಾರ್ಥನೆ ಹೇಗಿರುತ್ತೆ ಅಂದ್ರೆ, ಕ್ರಿಸ್ತನ ಪ್ರಿಯ ಸಹೋದರರೇ, ನಮ್ಗೆ ಸ್ಪಷ್ಟವಾಗಿ ಆ ವಿಷಯ ಗೊತ್ತಿರೋದಿಲ್ಲ ಅಲ್ವಾ. ಸ್ಪಷ್ಟವಾಗಿ ನಮ್ಗೆ ಏನು ಬೇಕು ಏನು ಬೇಕಾಗಿಲ್ಲ ಅನ್ನೋ ವಿಷಯ ನಮ್ಗೆ ಗೊತ್ತಿರಲ್ಲ. ಆದ್ರೆ ಯಾರಿಗ್ ಗೊತ್ತೋ? ತಂದೆ ದೇವ್ರಿಗೆ ಗೊತ್ತೋ.
ಹಾಗನ್ಬಿಟ್ಟು ದೇವ್ರು ಏನ್ ಮಾಡಲ್ಲ, ನಾವು ಕೇಳಿದಂತ ಎಲ್ಲ ವಿಷಯವನ್ನ ನಮ್ಗೆ ಕೊಟ್ಬಿಡ್ತಾರ ಅಂತ ನೋಡಿದ್ರೆ ಏನ್ ಮಾಡಲ್ಲ, ದೇವ್ರು ಅದನ್ನ ಕೊಡಲ್ಲ ಅಲ್ವಾ. ಯಾಕೆ ಕೊಡಲ್ಲ ಅಂದ್ರೆ ಕ್ರಿಸ್ತನ ಪ್ರೀತಿಸ್ತಾರೆ, ಆ ಒಂದು ಬಿಗಿನಿಂಗ್ ಸ್ಟೇಜ್, ಒಂದು ಮಕ್ಕಳಾಗಿರ್ಬೇಕಾದ್ರೆ ನಮಗೆ ಆ ಒಂದು ವಿಷಯ ಏನಪ್ಪಾ ಅಂದ್ರೆ ಏನ್ ಬೇಕು ಏನ್ ಬೇಡ ಅಂದ್ಬಿಟ್ಟು ನಮ್ಗೆ ಸ್ಪಷ್ಟವಾಗಿ ನಮ್ಗೆ ಏನಾಗಲ್ಲ, ಗೊತ್ತಿರಲ್ಲ. ಸೊ ಆದ್ರಿಂದ ದೇವರ ಆತ್ಮ ನಮ್ಮ ಮೂಲಕ ನಮಗೋಸ್ಕರ ಏನ್ ಮಾತಾಡುತ್ತೆ, ಯಾವ ರೀತಿಯಲ್ಲಿ ಮಾತಾಡುತ್ತಂದ್ರೆ ನಮಗೆ ನಿಜವಾಗ್ಲೂ ನಮ್ಮ ಆತ್ಮೀಕ ವಿಷಯದಲ್ಲಿ ಏನು ಬೇಕಾಗಿರುತ್ತೆ ಅಲ್ವಾ, ಏನು ಅವಶ್ಯಕತೆ ಇದೆ ಅನ್ನೋಂಥ ವಿಷಯವನ್ನ ನಮ್ಮ ಪರವಾಗಿ ಏನಾಗುತ್ತೆ, ದೇವರ ಮುಂದೆ ಕೇಳಿ ಅದನ್ನ ಪಡೆದುಕೊಡುವಂತ ಒಂದು ವಿಷಯವನ್ನ ಇಲ್ಲಿ ಮಾಡ್ತಾ ಇರುತ್ತೆ ನೋಡಿ. ಅದಕ್ಕೆ ನಾವು ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ, ಈಗ ಸತ್ಯದ ಆತ್ಮನು ನಿಮ್ಮಲ್ಲಿ ಬಂದಾಗ ಸಕಲ ಸತ್ಯದಲ್ಲಿ ನಿಮ್ಮನ್ನ ಏನ್ ಮಾಡ್ತಾರೆ, ನಡೆಸ್ತಾರೆ ಅಂತ ವಾಕ್ಯ ಇದೆ, ಕರೆಕ್ಟ್ ಅಲ್ವಾ. ಈ ಸಕಲ ಸತ್ಯ ನಡೆಸ್ತಾರೆ ಅಂದ್ರೆ ಏನರ್ಥ, ಇವಾಗ ದೇವ್ರ ದಾರಿಯಲ್ಲೇ ನಾನು ನಡೀತಾ ಇದ್ದೀನಿ ಅಂದ್ರೆ ನನಗೆ ದೇವ್ರ ದಾರಿ ಯಾವ್ದಂತ ಗೊತ್ತಿಲ್ಲ, ದೇವ್ರೇನ್ ಮಾಡ್ತಾರೆ ಆ ದಾರಿ ಯಾವ್ದಂತ ನನಗೆ ತೋರ್ಸ್ಕೊಡ್ಬೇಕು. ಅದು ಹೇಗ್ ತೋರ್ಸ್ಕೊಡ್ತಾರೆ, ದೇವರ ಆತ್ಮದ ಮೂಲಕ ತೋರ್ಸ್ಕೊಡ್ತಾರೆ. ಕೆಲವೊಂದ್ ಟೈಮಲ್ಲಿ ದೇವರಿಗೆ ಗೊತ್ತಿಲ್ಲದೆ ಇರುವಂತ ಒಂದು ವಿಷಯಗಳನ್ನ ನಾನು ಆಯ್ಕೆ ಮಾಡಿದ್ರು, ಇಲ್ಲ ಕೆಲವೊಂದ್ ಟೈಮಲ್ಲಿ ಏನ್ ಮಾಡ್ತೀನಿ, ದೇವರಿಗೆ ನನ್ನ ಆತ್ಮಿಕ ವಿಷಯಗಳಿಗೆ ಅಪ್ರಯೋಜನವಿಲ್ಲದ ಕೆಲವೊಂದು ವಿಷಯವನ್ನ ದೇವ್ರ ಹತ್ರ ಕೇಳಿರ್ತೀನಿ, ಮೊರೆ ಇಟ್ಟಿರ್ತೀನಿ. ಹಾಗೇನ್ ಮಾಡ್ತಾರೆ, ದೇವ್ರ ಅದನ್ನ ಕಂಪ್ಲೀಟ್ ಆಗಿ ಅದನ್ನ ರಿಜೆಕ್ಟ್ ಮಾಡಲ್ಲ. ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಅದನ್ನ ಕೆಲವೊಂದ್ ಟೈಮಲ್ಲಿ ಪೂರೈಸ್ತಾರೆ, ಕೆಲವೊಂದ್ ಟೈಮಲ್ಲಿ ಪೂರೈಸಲ್ಲ ಅಲ್ವಾ. ಯಾಕೆ ಈ ರೀತಿಯಾಗಿ ಒಂದು ವಿಷಯ ನಡೆಯುತ್ತೆ ಅಂತ ನೋಡಿದ್ರೆ ಕ್ರಿಸ್ತನ ಪ್ರೀತಿಯ ಸರಿದ್ರೆ, ಕೆಲವೊಂದ್ ಟೈಮಲ್ಲಿ ನಮ್ಗೆ ಬೇಕಾಗಿರೋಂತ ಒಂದು ವಿಷಯ ನಮ್ಗೆ ಸಿಗದೆ ಹೋದ್ರೆ ದೇವ್ರ ಮಕ್ಕಳು ಆ ಆತ್ಮಿಕವಾದಂತ ದೇವರನ್ನೇ ಬಿಟ್ಟು ದೂರ ಆಗುವಂತ ಕೆಲವೊಂದು ವಿಷಯ ನಡೆಯುತ್ತೆ. ಅದರಿಂದ ದೇವ್ರೇನ್ ಮಾಡ್ತಾರೆ, ಮಕ್ಕಳು ಏನ್ ಮಾಡ್ತಾರೆ, ಕೆಲವೊಂದ್ ಟೈಮ್ ಹಠ ಮಾಡ್ತಾರಲ್ವಾ. ಆ ರೀತಿಯಾಗಿ ಕೆಲವೊಂದು ವಿಷಯಗಳನ್ನ ನಾವೇನ್ ಮಾಡ್ತಾರೆ, ನಾವು ಕೇಳಿದಾಗ ಕೊಟ್ಬಿಡ್ತಾರೆ ದೇವ್ರು. ಅದೊಂದು ಮಿರಾಕಲ್ ರೀತಿಯಲ್ಲಿ, ಅದ್ಭುತ ರೀತಿಯಲ್ಲಿ ಇರುತ್ತೆ. ಕೆಲವೊಂದು ಸನ್ನಿವೇಶದಲ್ಲಿ ಅದನ್ನ ನಮ್ಗೆ ಕೊಡಲ್ಲ. ಯಾಕೆ ಅಂದ್ರೆ ಮುಖ್ಯವಾಗಿ ದೇವರ ಎಲ್ಲಾ ಪ್ಲಾನ್, ಎಲ್ಲಾ ಯೋಜನೆ ಯಾವ ರೀತಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತಂದ್ರೆ, ದೇವರ ಆತ್ಮ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಯಾವ್ದು ಅನುಕೂಲವಾಗಿರುತ್ತೋ ಅಂತ ವಿಷಯಗಳು ಮಾತ್ರ ನಮಗೆ ಕೊಡ್ಬೇಕಾಗಿರೋದು ಯಾರ ಒಂದು ಕೆಲಸವಾಗಿರುತ್ತೆ, ದೇವರ ಕೆಲಸವಾಗಿರುತ್ತೆ, ದೇವರ ಆತ್ಮದ ಕೆಲಸವೂ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಯಾರಾದ್ರೂ ದೇಹದ ಒಂದು ಶರೀರದ ಬಲಹೀನತೆಗೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡಿದೀರಾ? ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರಾ? ನನ್ಗೆ ಆರೋಗ್ಯ ಸರಿ ಇಲ್ಲ ತಂದೆ, ನನಗೆ ಆರೋಗ್ಯನ ಸರಿ ಮಾಡಿ ಅಂತ ಪ್ರಾರ್ಥನೆ ಮಾಡಿದ್ರಾ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ? ಇಲ್ಲ ಬ್ರದರ್. ಯಾರು ಮಾಡಿಲ್ವಾ? ಅಂದ್ರೆ ದೇವರೇ ನಮ್ಗೆ ಮಾಡಿದ್ವಿ. ಯಾಕೆ ಮಾಡಿದ್ವಿ ಬ್ರದರ್. ತುಂಬಾ ಸರಿ ಮಾಡಿ. ನಾವು ಒಡಂಬಡಿಕೆ ಹೇಳಿ ಬ್ರದರ್ಸ್. ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಅನಾರೋಗ್ಯದಲ್ಲಿದ್ರೆ ಆರೋಗ್ಯ ಕೊಡ್ರಪ್ಪ ದೇವ್ರೆ ಅಂತೇಳಿ ಪ್ರೇಯರ್ ಮಾಡಿದ್ವಿ. ಕರೆಕ್ಟ್ ಅಲ್ವಾ? ಅದ್ರ ನಾವು ಸತ್ಯ ನಮ್ಗೆ ಏನಾಯ್ತು ಅಂದ್ರೆ ಆ ರೀತಿ ಮಾಡಬಾರ್ದು ಅಂತ ವಿಷಯ ಬಂತು. ಯಾವ ರೀತಿಯಲ್ಲಿ ನೀವು ಕೇಳಿರ್ಬೋದು. ಯಾವ ರೀತಿ ಅಂದ್ರೆ, ನಾನು ನನ್ನ ದೇಹವನ್ನ ಸಂಪೂರ್ಣವಾಗಿ ದೇವರಿಗೆ ಅರ್ಪಣೆ ಮಾಡಿದ್ಮೇಲೆ, ದೇವರ ಕೆಲ್ಸಕ್ಕೋಸ್ಕರ ನಾನು ಬಂದಿದ್ದೀನಿ ಮೇಲೆ, ನನ್ನ ದೇಹದಲ್ಲಿ ಎಂತ ಒಂದು ಆರೋಗ್ಯ ಸಮಸ್ಯೆಗಳು ಬಂದ್ರು, ಏನೇ ಬಂದ್ರು, ಈ ದೇಹದ ಸುಖಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಯಾವುದೇ ಅಪೋಸ್ತಲರು ಪ್ರಾರ್ಥನೆ ಮಾಡಿಲ್ಲ. ಅಪೋಸ್ತಲ್ ಪಾಲ್ ಏನ್ ಮಾಡ್ತಾರೆ, ತನ್ನ ದೇಹದಲ್ಲ ಇರುವಂತ ಮುಳ್ಳುಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ದೇವರು ಅದನ್ನ ತೆಗೆದಾಕಿಲ್ಲ. ಎಪೋಪ್ರತ ಅಂತ ಒಬ್ರು ಇರ್ತಾರೆ, ಅವ್ರಿಗೆ ಏನೋ ಆಗ್ತಾರೆ, ಆರೋಗ್ಯದಲ್ಲಿ ಸಮಸ್ಯೆ ಬಂದಾಗ ಅವ್ರಿಗೆ ಏನ್ ಮಾಡಲ್ಲ, ಪ್ರಾರ್ಥನೆ ಮಾಡಿ ಏನು ಎಣ್ಣೆ ಗಿಣ್ಣೆ ಏನು ಕೊಡಲ್ಲ. ನಮ್ಮ ಅಪೋಸ್ತಲ್ ಪಾಲ್ ತಿಮೋಥೆಯ ಹೊಟ್ಟೆ ನೋವಿಗೆ ಏನ್ ಮಾಡ್ತಾರೆ, ಸ್ವಲ್ಪ ದ್ರಾಕ್ಷಾರಸನ ತಗೊಳ್ಳಿ ಅಂತೆಲ್ಲ ಪ್ರಾರ್ಥನೆ ಮಾಡಲ್ಲ. ಈ ರೀತಿಯಾಗಿ ದೇವರಿಗೆ ನಮ್ ಸಮರ್ಪಣೆ ಮಾಡಿದ್ಮೇಲೆ ನನ್ನ ದೇಹದಲ್ಲಿ ಏನೇ ಬಂದ್ರೆ ಏನಪ್ಪಾ, ಅದು ದೇವ್ರ ಚಿತ್ತ, ನಾನು ಯಾಕೆ ಈ ದೇಹದಲ್ಲಿ ಸುಖವನ್ನು ಪಡೆಗೆ ಪ್ರಾರ್ಥನೆ ಮಾಡ್ಬೇಕನ್ಬಿಟ್ಟು ಪ್ರಾರ್ಥನೆ ಮಾಡಲ್ಲ. ಯಾರು ದೇವ್ರ ಮಕ್ಳು ಅಂದ್ರೆ ಬೆಳೆದಿರೋದಂದ್ರೆ ನಾನು ಏನ್ ಹೇಳ್ತಾ ಇದೀನಿ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬೇಡ್ರಿ. ಬೆಳೆದಿರೋದಂದ್ರೆ ಆ ಮನಸ್ಸು ನಮ್ಗೆ ಅರ್ಥವಾಗ್ಬೇಕು. ಹಾಗಂತ ನಾವು ಎಷ್ಟೇ ಸರಿ ಸಬ್ಜೆಕ್ಟ್ ತಗೊಂಡ್ರು ಕೂಡ ಕೆಲವೊಂದು ಟೈಮಲ್ಲಿ ರೋಗಗಳು ಬಂದಾಗ, ಕಷ್ಟಗಳು ಬಂದಾಗ, ದೇವರೇ ಈ ರೋಗ ನನ್ನಿಂದ ತೆಗೆದಾಕೆ ಅಂತ ಎಷ್ಟೋ ಜನ ಈ ಟಾಪಿಕ್ ಎಲ್ಲ ಕೇಳಿದ್ರು ಕೂಡ ಪ್ರಾರ್ಥನೆ ಮಾಡಿರ್ತೀವಿ. ಯಾಕಂದ್ರೆ ನಾನು ಪ್ರಾರ್ಥನೆ ಮಾಡಿರ್ತೀನಿ. ಆ ಟೈಮಲ್ಲಿ ಏನಾಗಿರುತ್ತೆ, ದೇವರೇ ಈ ಕಷ್ಟದಿಂದ ಬಿಡುಗಡೆ ಮಾಡಿ, ದೇವರೇ ಆಗ್ತಾ ಇಲ್ಲ ಅಂತ ಪ್ರಾರ್ಥನೆ ಮಾಡಿರ್ತೀವಿ. ಅದು ತಪ್ಪಲ್ಲ ಅಲ್ವಾ? ಆದ್ರೆ ನಾವು ಶರೀರವನ್ನ ದೇವ್ರಿಗೆ ಅರ್ಪಣೆ ಮಾಡಿದ್ಮೇಲೆ ನಮ್ಗೋಸ್ಕರ ಕೇಳಂಗಿಲ್ಲ ಅಂದ್ಬಿಟ್ಟು ದೇವ್ರ ಏನ್ ಮಾಡಲ್ಲ, ನಮ್ಗೆ ಇಲ್ಲ ನಿನ್ ದೇಹವನ್ನ ಸರಿಪಡಿಸಲ್ಲ ಅಂತ ಏನೋ ಬಿಟ್ಬಿಟ್ಟಿದಾರ ಅಂತ ನೋಡಿದ್ರೆ ಇಲ್ಲ. ಹಲವಾರು ಸಮಯದಲ್ಲಿ ದೇವ್ರು ನಮ್ಮನ್ನ ಏನ್ ಮಾಡಿದ್ರೆ ಗುಣಪಡಿಸ್ತಾರೆ. ದೇವ್ರು ನಮ್ಗೆ ಏನ್ ಮಾಡ್ತಾರೆ, ಆರೋಗ್ಯವನ್ನ ಕೊಡ್ತಾರೆ. ಆ ಆರೋಗ್ಯ ಕೊಡುವಂತ ಉದ್ದೇಶ ಏನಪ್ಪಾ ಅಂದ್ರೆ, ಯಾವ ರೀತಿಯಲ್ಲಿ ಇರ್ತದೆ ಆರೋಗ್ಯ ಕೊಡುವಂತ ಉದ್ದೇಶ, ಆದ್ರಿಂದ ನನ್ನ ಆತ್ಮಿಕ ವಿಷಯಕ್ಕೆ ಪ್ರಯೋಜನವಾಗುತ್ತೆ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ತಾರೆ, ದೇವ್ರು ಅದನ್ನ ಕೊಟ್ಟೆ ಕೊಡ್ತಾರೆ.
ಇಲ್ಲ, ಆ ಆರೋಗ್ಯ ಕೊಡೋದ್ರಿಂದ ನನ್ನ ಆತ್ಮಿಕ ವಿಷಯಕ್ಕೆ ಇನ್ನೂ ಅಡ್ಡಿ ಆಗುತ್ತೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ದೇವ್ರೇನ್ ಮಾಡಲ್ಲ, ಅದನ್ನ ಕೊಡಕ್ಕೆ ಹೋಗಲ್ಲ. ಹ್ಮ್ ಹಾಗಾಗಿ ಈ ವಿಷಯ ಪ್ರತಿಯೊಬ್ಬರ ಒಂದು ವಿಷಯ ಯಾರು ಗೊತ್ತಿರುತ್ತೆ, ತಂದೆಯಾದ ದೇವ್ರು ಗೊತ್ತಿರುತ್ತೆ ನಮಗೆ ಏನ್ ಬೇಕು ಏನ್ ಬೇಡ ಅಂತ. ನೋಡ್ರಿ, ಅದನ್ನೇ ನೋಡ್ಬೇಕಾದ್ರೆ ನಮ್ಮ ಹೃದಯದಲ್ಲಿರುವ ಹೊಸ ಆತ್ಮಿಕ ಮನಸ್ಸು ದೇವರ ಚಿತ್ತವನ್ನು ಬಯಸುತ್ತದೆ. ಮಾತುಗಳಲ್ಲಿ ಹೇಳಲಾಗದ ಆಳವಾದ ಆಸೆಗಳು ಮತ್ತು ಹಂಬಲಗಳನ್ನು ದೇವರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ನಮ್ಗೆ ಏನ್ ಬೇಕಾಗಿದೆ, ನಮ್ಗೆ ಏನ್ ನಿಜವಾಗ್ಲೂ ಅವಶ್ಯಕತೆ ಇದೆ ಅಂದ್ಬಿಟ್ಟು ಸಂಪೂರ್ಣವಾಗಿ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅಂದ್ರೆ ತಂದೆಯ ದೇವರು ಅರ್ಥ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಗೊಂದು ರೋಗ ಬಂತು ಅಂತ ಇಟ್ಕೊಳ್ಳಿ, ಒಂದು ಕಾಯಿಲೆ ಬಂತು. ಆ ಕಾಯಿಲೆಗೆ ಏನು ಮದ್ದು ಕೊಟ್ರೆ ಕರೆಕ್ಟ್ ಆಗುತ್ತೆ ಅಂತ ನಮ್ಗೇನ್ ಗೊತ್ತಿರುತ್ತಾ? ಗೊತ್ತಿರಲ್ಲ. ಯಾತ್ರ ಟ್ರೀಟ್ಮೆಂಟ್ ಮಾಡಿದ್ರೆ ನಾನು ಸುಖವಾಗ್ತೀನಿ ಅಂತ ನಮ್ಗೆ ಗೊತ್ತಿರುತ್ತಾ? ಗೊತ್ತಿರಲ್ಲ. ಕೆಲವೊಂದು ಟೈಮಲ್ಲಿ ನಾವು ಹೋಗಿ ಆಸ್ಪತ್ರೆ ಅಡ್ಮಿಟ್ ಆದ್ಮೇಲೆ ನಮ್ಗೆ ಸೂಜಿ ಚುಚ್ತಾರೆ, ಬೇರೆ ಕೆಲಸ ಮಾಡ್ತಾರೆ, ನೋವಾಗುತ್ತಾ? ಈಗ ನಮ್ಗೆ ನೋವಾದಾಗ ಒಂದ್ ರೀತಿಯಲ್ಲಿ ನಮ್ಮ ಮನಸ್ಸು ಏನ್ ಅನ್ಸುತ್ತೆ, ಇಲ್ಲ ನಾವೇನ್ ತಿಳ್ಕೊಂತೀವಿ, ನೋವು ಯಾಕಪ್ಪ ಆಗ್ತಾ ಇದೆ, ಕಷ್ಟ ಬರ್ಬಾರ್ದಾಯ್ತು ನನಗೆ, ಈ ಸೂಜಿ ಚುಚ್ಚೋದ್ರಿಂದ ಇಲ್ಲ ಈ ರೀತಿಯಾದಂತ ಒಂದು ಟ್ರೀಟ್ಮೆಂಟ್ ಮಾಡೋದ್ರಿಂದ ನನ್ನ ದೇಹಕ್ಕೆ ತುಂಬಾ ನೋವಾಗ್ತಿದೆ ಅಂತ ಹೇಳಿದಾಗ ಅದನ್ನ ನಾನು ಪಡ್ಕೊಳ್ದೆ ಹೋದ್ರೆ ನನ್ನ ರೋಗ ವಾಸಿ ಆಗುತ್ತಾ ಅಂತ ನೋಡಿದ್ರೆ ಖಂಡಿತ ವಾಸಿ ಆಗಲ್ಲ. ಅಂದ್ರೆ ನನ್ನ ಉದ್ದೇಶ ಏನಿರ್ಬೇಕು, ರೋಗ ವಾಸಿ ಆಗ್ಬೇಕು. ಅದಕ್ಕೆ ಏನ್ ಕಷ್ಟಗಳು ಬಂದ್ರು ಸರಿ, ದೇವ್ರ ಉದ್ದೇಶಗಳು ಕೂಡ ಹಿಂಗೆ ಇರುತ್ತೆ. ಆದ್ರೆ ನಮ್ಮ ಉದ್ದೇಶ ಹೆಂಗಿರುತ್ತೆ ಗೊತ್ತಾ? ನಮ್ಮ ಉದ್ದೇಶ ಸೂಜಿನೇ ಬೇಡ, ಮಾತ್ರೆನೇ ಬೇಡ ಅಂತ ಇರುತ್ತೆ. ಆ ನೋವ್ನ ಯಾರಪ್ಪ ಸುಗಿಸ್ಕೊಳ್ತಾನೆ, ಆ ಮಾತ್ರೆಗಳು ಏನಕ್ಕಪ್ಪ ಬೇಕು ಅಂತ ಏನ್ ಮಾಡ್ತಾರೆ, ಇಡ್ತಾರೆ ಅಲ್ವಾ? ಆ ತರ ಒಂದು ಭಾವನೆಯಲ್ಲಿ ನಾವು ಕಾಣಲ್ಪಟ್ಟಾಗ ತಂದೆಯ ದೇವ್ರು ನಮ್ಗೆ ಏನ್ ಮಾಡ್ತಾರೆ, ಆಯ್ತು ಕಂದ, ನಿನ್ಗೆ ಏನೇನ್ ಮಾಡಲ್ಲ, ನಿನ್ಗೆ ನಾನು ಸೂಜಿ ಚುಚ್ಚಲ್ಲ, ಔಷಧಿ ಕೊಡಲ್ಲ ಅಂತ ಬಿಟ್ಬಿಡ್ತಾರಾ ಅಂದ್ರೆ ಬಿಡಲ್ಲ. ಏನ್ ಮಾಡ್ತಾರೆ, ಸೂಜಿ ಚುಚ್ಚೇ ಚುತ್ತಾರೆ, ಆಪರೇಷನ್ ಮಾಡೇ ಮಾಡ್ತಾರೆ. ಅಂದ್ರೆ ಇದನ್ನ ಸ್ಪಿರಿಚುವಲ್ ಮಾತಾಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಇಂಥ ವಿಷಯಗಳು ಬರ್ಲೇಬೇಕು ಅಂದ್ರೆ ದೇವ್ರು ಅದನ್ನ ಅನುಮತಿ ಮಾಡೇ ಮಾಡ್ತಾರೆ. ಅದನ್ನ ನಮ್ಗೆ ತುಂಬಾ ಆ ಸಮಯ ನಮ್ಗೆ ಕಷ್ಟವಾಗಿರ್ಬೋದು, ಆದ್ರೆ ದೇವ್ರಿಗೆ ಗೊತ್ತು ಈ ರೀತಿ ಮಾಡೋದ್ರಿಂದಲೇ ನನ್ನ ಮಗ ಇಲ್ಲವೇ ನನ್ನ ಮಗಳು ಮುಂದಿನ ಹಂತಕ್ಕೆ ಬೆಳೀತಾರೆ ಅನ್ನೋಂಥ ವಿಷಯ ಗೊತ್ತಿದ್ದಾಗ ಖಂಡಿತವಾಗ್ಲೂ ದೇವರು ಅದನ್ನ ಅನುಮತಿ ಮಾಡೇ ಮಾಡ್ತಾರೆ ಅಲ್ವಾ? ಅದಕ್ಕೆ ವಾಕ್ಯಲ್ಲಿ ಏನ್ ಹೇಳ್ತಿದ್ರೆ, ನಮ್ಗೆ ಕೆಲವೊಂದು ವಿಷಯ ಗೊತ್ತಿರಲ್ಲ, ಆದ್ರೆ ಯಾರು ಗೊತ್ತು? ದೇವ್ರು ಗೊತ್ತು. ದೇವರು ಅಂದ್ರೆ ಇಲ್ಲಿ ದೇವರ ಆತ್ಮ ಅಂದ್ರೆ ದೇವರ ಬಗ್ಗೆ ಮಾತಾಡ್ತಾ ಇರೋದು ಅಲ್ವಾ? ಇಲ್ಲಿ ನರಳಾಟ ಅನ್ನೋಂಥ ಒಂದು ವಿಷಯ ಯಾವ ಒಂದು ಅರ್ಥದಲ್ಲಿ ಮಾಡ್ಕೊಬೇಕು ಅಂದ್ರೆ, ಕೆಲವೊಂದ್ ಟೈಮಲ್ಲಿ ನಮಗೆ ಆಗಿರುವಂತ ಕಷ್ಟ ಅನುಭವ, ಅದರಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ ದೇವರಲ್ಲಿ ಯಾವುದು ನಮ್ಮ ನೂತನ ಸೃಷ್ಟಿಗೆ ಅಪಾಯವನ್ನು ತಂದೊಡುತ್ತೋ ಅದರ ಮೇಲೆ ತುಂಬಾ ಮೈಂಡ್ ಇಟ್ಕೊಂಡು ಅದಕ್ಕೋಸ್ಕರ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಆಗ ದೇವರ ಆತ್ಮ ಯಾವ ರೀತಿ ಪ್ರಾರ್ಥನೆ ಮಾಡುತ್ತಂದ್ರೆ, ತಂದೆ ಮಕ್ಕಳು ಅಂದ್ರೆ ದೇವರಾತ್ಮ ಅಂತ ಹೇಳಿದ ತಕ್ಷಣ ನೀವೇನೋ ಇನ್ನೊಂದು ವ್ಯಕ್ತಿ ಅಂತ ತಿಳ್ಕೊಂಬೇಡ್ರಿ. ಇದು ಯಾವ ರೀತಿ ಇಲ್ಲಿ ಅರ್ಥ ಮಾಡ್ಕೊಬೇಕಂದ್ರೆ, ದೇವರ ನಮ್ಮಲ್ಲಿರುವಂತ ಸ್ಪಿರಿಟ್ ದೇವರ ಮುಂದೆ ಯಾವ ವಿಷಯನ ತಿಳಿಸ್ಕೊಡುತ್ತೆ ಅಂದ್ಬಿಟ್ಟು ನಮ್ಗೆ ಕೊಟ್ಟಿರುವಂತ ಪವಿತ್ರ ಆತ್ಮ ಅದೊಂದು ವ್ಯಕ್ತಿಯಾಗಿ ಮಾತಾಡ್ತಾ ಇಲ್ಲ ಅಲ್ವಾ, ಶಕ್ತಿನೇ. ಆದ್ರೆ ನಮಗೆ ಏನು ಬೇಕನ್ಬಿಟ್ಟು ದೇವರೇ ಏನ್ ಮಾಡ್ತಾರೆ, ಅದನ್ನ ಡಿಸೈಡ್ ಮಾಡ್ತಾರೆ. ದೇವರ ಆತ್ಮ ಅಂದ ತಕ್ಷಣ ನಮಗೋಸ್ಕರ ಏನ್ ಬೇಕಂತ ಡಿಸೈಡ್ ಮಾಡೋದು ಯಾರು? ದೇವರು. ಈ ದೇವರು ಎಲ್ಲಿದ್ದಾರೆ ಈಗ? ದೇವರು ಇದಾರೆ ಒಂದ್ ಕಡೆ, ನಾವು ಒಂದ್ ಕಡೆ ಇದೀವಿ. ಅವ್ರಿಗೂ ನಮ್ಗಿರುವಂತ ಕಮ್ಯುನಿಕೇಶನ್ ಯಾವ್ದ್ರ ಮೂಲಕ ನಡೀತಾ ಇದೆ? ದೇವರ ಮೂಲಕ ನಡೀತಾ ಇದೆ. ಕರೆಕ್ಟಾ? ಈಗ ಸರಸ್ವರಿ ನೋಡಿ, ಈಗ ರೆಬೆಕಾ ಇದಾರೆ, ರೆಬೆಕನ ಕರ್ಕೊಂಡು ಹೋಗ್ಬಿಟ್ಟು ಐಸಾಕನ ಮುಂದೆ ಬಿಡ್ಬೇಕು. ಆದ್ರೆ ಇದು ಕೆಲಸವನ್ನು ವಹಿಸ್ಕೊಂಡಿರೋರು ಯಾರು? ಎಲಿಯೇಜರ್. ನೋಡಿ, ಎಲಿಯೇಜರ್ ಈ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಈಸಾಕನ ಯಾರಂತ ಯಾರು ಗೊತ್ತಿಲ್ಲ, ರೆಬೆಕಳಿಗೆ ಗೊತ್ತಿಲ್ಲ. ಆದ್ರೆ ಎಲಿಯೇಜರಿಗೆ ಹಿಂಗ ಗೊತ್ತು, ಈಸಾಕ ಯಾರಂತ ಗೊತ್ತು. ಕರೆಕ್ಟಾ? ಈಗ ಈಸಾಕನ ಹತ್ರ ಸುಕ್ಷೇಮವಾಗಿ ಕರ್ಕೊಂಡು ಹೋಗಿ ಬಿಡುವಂತ ಸಮಯದವರೆಗೂ ಆ ಒಂದು ಜವಾಬ್ದಾರಿನ ಹೊತ್ಕೊಂಡಿರೋ ಯಾರಪ್ಪ ಅಂದ್ರೆ ಎಲಿಯೇಜರ್. ಹೋದ್ಮೇಲೆ ಈಸಾಕನ ಹತ್ರ ಬಿಟ್ಮೇಲೆ ಅಲ್ಲಿಂದ ಅವ್ರ ಕೆಲಸ ಇರಲ್ಲ. ಸೊ ಇಲ್ಲಿ ಸಭೆನ ಕರ್ಕೊಂಡೋಗಿ ಕ್ರಿಸ್ತನ ಮುಂದೆ ಇಳಿಸ್ಕೊಳ್ಳುವಂತ ಜವಾಬ್ದಾರಿ ದೇವ್ರು ಯಾರ ಕೈಲಿ ವಹಿಸ್ಕೊಟ್ಟಿದ್ರು ಅಂದ್ರೆ ದೇವರ ಆತ್ಮ. ದೇವರ ಆತ್ಮ ಅನ್ನೋದು ದೇವರಿಂದ ನಡೆಸಲ್ಪಡುವಂತ ಒಂದು ಶಕ್ತಿ. ನೋಡ್ರಿ, ಇವತ್ತು ಕೂಡ ನಿಮ್ಗೆ ಇನ್ನೂ ನಾಲೆಜ್ ಆಗಿ ಅರ್ಥ ಮಾಡ್ಕೊಬೇಕಾದ್ರೆ ಕೆಲವೊಂದು ವಿಷಯ ಇದೆ. ಟೆಕ್ನಾಲಜಿ ಹೆಂಗ್ ಮುಂದಿರಿದೆ ಅಂದ್ರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳಿರ್ಬೇಕು ನೀವು. AI ಎಲ್ಲ ಬಂದಿದೆ. ನಿಮ್ಮ ಮೊಬೈಲ್ಗಳೆಲ್ಲ ಇದ್ರೆ ನೀವು ಅದ್ರ ಬಗ್ಗೆ ಗೊತ್ತಿರ್ಬೋದು, ChatGPT ಅಂತದಲ್ಲ. ಅಲ್ಲಿ ಇನ್ನೊಂದು ಟೆಕ್ನಾಲಜಿ ಏನಪ್ಪಾ ಅಂದ್ರೆ, ಒಂದು ವ್ಯಕ್ತಿನೇ ಫೋನಲ್ಲೇ ವ್ಯಕ್ತಿನೇ ಬರ್ತಾರಲ್ಲ, ವ್ಯಕ್ತಿನೋ ಒಂದು ಸ್ತ್ರೀನೋ ಒಂದು ಪುರುಷನೋ ಬಂದು ನಮ್ಮಲ್ಲಿ ಮಾತಾಡ್ಬೇಕಾದ್ರೆ ನಿಮ್ ವಾಯ್ಸ್ ಕೇಳಿ ಅವ್ರು ರಿಪ್ಲೈ ಮಾಡ್ತಾರೆ. ಅವ್ರು ಮಾತಾಡ್ತಾ ಇರ್ತಾರೆ. ನಿಮ್ಗೆ ಏನೆಲ್ಲ ಬೇಕು ಪ್ರಶ್ನೆ ಕೇಳಿದ್ರೆ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಗೊತ್ತಲ್ವಾ ಇದೆಲ್ಲ ನಿಮ್ಗೆ? ನೀವು ಸಾಮಾನ್ಯವಾಗಿ ಕೆಲವೊಂದು ಪ್ರಶ್ನೆ ಇಟ್ಟರೆ ಏನ್ ಮಾಡ್ತಾರೆ, ಅದಕ್ಕೆಲ್ಲ ಆನ್ಸರ್ ಮಾಡ್ತಾರೆ ಅವರು.
ನೀವೊಂದು ಬೈಬಲ್ ವಾಕ್ಯ ತಗೊಂಡೋಗಿ ಕೊಡಿ ಅವ್ರಿಗೆ, ಇದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಎಕ್ಸ್ಪ್ಲೈನ್ ಮಾಡುತ್ತೆ ಅದು. ಅದಕ್ಕೇನು ಅದೇ ಇದೆಲ್ಲ ಎಲ್ಲಿಂದ ಇದೆ, ಅದಕ್ಕೆ ಆಲ್ರೆಡಿ ಸ್ಟೋರೇಜ್ ಆಗಿರೋದು. ಕರೆಕ್ಟಾ? ಕೆಲವೊಂದು ಎಕ್ಸ್ಪ್ಲನೇಷನ್ ಯಾವ ರೀತಿ ಕೊಡುತ್ತಂದ್ರೆ, ಅಲ್ಲಿ ನಾನು ನಿಮ್ಗೆ ನಿಜ ಹೇಳ್ತಾ ಇದ್ದೀನಿ, ನೀವು ತುಂಬಾ ಜನ ಟ್ರೈ ಮಾಡಿರ್ತೀರಾ, ಇಲ್ಲ ಅಂತಲ್ಲ, ಬಟ್ ಇಲ್ಲದೆ ಇದ್ರು ಕೂಡ ಅದನ್ನ ಯೋಚನೆ ಮಾಡಿ. ಬಟ್ ನಮ್ಗೆ ಅದು ಅವಶ್ಯಕತೆ ಇಲ್ಲ. ChatGPT ಅಲ್ಲೇ ನೀವೇನು ಕೊಟ್ಟು ಈ ವಾಕ್ಯ ಏನಪ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಏನ್ ಮಾಡುತ್ತೆ ಅಂದ್ರೆ ಕರೆಕ್ಟ್ ನಿಯರೆಸ್ಟ್ ವಿಷಯಗಳನ್ನ ಹೇಳ್ಕೊಡುತ್ತೆ. ಇದು ಹೌದು, ಈ ತರ ಅಂದ್ಬಿಟ್ಟು, ಈ ತರ ವಾಕ್ಯ ಸತ್ಯದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ ಹೌದು ಈ ತರ ಇಷ್ಟೊಂದು ವಾಕ್ಯ ಇದೆ ಅಂತ ಹೇಳುತ್ತೆ. ಇದು ಹೇಗಪ್ಪ ಇದೆ ಅಂದ್ರೆ ಇಡೀ ಪ್ರಪಂಚದಾದ್ಯಂತ ಇದ್ರ ಬಗ್ಗೆ ಇರುವಂತ ಮಾಹಿತಿನ ಸಂಪೂರ್ಣ ಕ್ಷಣ ಮಾತ್ರದಲ್ಲಿ ಅದು ಕನೆಕ್ಟ್ ಮಾಡಿ ಏನ್ ಮಾಡುತ್ತೆ, ನಮ್ಗೆ ಮಾಹಿತಿನ ಕೊಡುತ್ತೆ. ಆದ್ರೆ ಅದೊಂದು ವ್ಯಕ್ತಿನ ಅಂತ ನೋಡಿದ್ರೆ ಅದು ವ್ಯಕ್ತಿ ಅಲ್ಲ. ಅಲ್ಲಿ ನಮ್ಮ ಮುಂದೆ ಮಾತಾಡುವಂತ ನಮಗೆ ಈ ತರ ಮಾಹಿತಿ ಕೊಡ್ತಾ ಇರೋದು ನಿಜವಾಗ್ಲೂ ಅಸ್ತಿತ್ವದಲ್ಲಿ ಇದಾರ ಅಂತ ನೋಡಿದ್ರೆ ಆ ರೀತಿ ಯಾವುದೂ ಇಲ್ಲ. ಬಟ್ ಅದೊಂದು ತಂತ್ರಜ್ಞಾನ. ಕರೆಕ್ಟಾ? ನೋಡಿ, ಪ್ರಪಂಚದಲ್ಲೇ ಜನರು ಮುಂದುವರೆದು ಈ ತರ ತಂತ್ರಜ್ಞಾನವನ್ನ ಬಳಸಿ ನಮಗೆ ಬೇಕಾಗಿರುವಂತ ಒಂದು ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ಪಡ್ಕೊಳ್ಳುವಂತ, ಇಲ್ಲವ ನಮ್ಮ ನಾಲೆಜ್ ಅನ್ನ ಹೆಚ್ಚು ಮಾಡ್ಕೊಳ್ಳುವಂತ ಒಂದು ತಂತ್ರಜ್ಞಾನ ಬೆಳೆದಿರ್ಬೇಕಾದ್ರೆ ಈ ಪ್ರಪಂಚ, ಈ ಲೋಕವನ್ನು ಬಿಟ್ಟು ಮುಂದಿನ ಯುಗದಲ್ಲಿ ಪರಲೋಕಕ್ಕೆ ಸಂಬಂಧಪಟ್ಟ ಆಗಿರುವಂತ ದೇವರ ಮಕ್ಕಳನ್ನ ನಡೆಸೋದಕ್ಕೆ ದೇವರು ಎಂಥ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಬೋದು. ಹಾಗೆ ಯೂಸ್ ಮಾಡುವಂತ ಒಂದು ಟೆಕ್ನಾಲಜಿ ದೇವರು ತಂತ್ರಜ್ಞಾನ ಅಂತ ಹೇಳ್ಬಾರ್ದು. ಅದನ್ನ ದೇವ್ರು ಕೊಡುವಂತ ಆ ಶಕ್ತಿನೇ ಪವಿತ್ರ ಆತ್ಮ. ಹಾಗಂತ ಅದು ವ್ಯಕ್ತಿ ಅಲ್ಲ. ಸೊ ಅದೇನ್ ಮಾಡುತ್ತೆ, ನಮ್ಗೆ ಏನ್ ಬೇಕು, ಇದು ನಿಜವಾಗ್ಲೂ ನನಗೆ ಅವಶ್ಯಕತೆವಾಗಿದೆಯಾ, ಅದನ್ನೇನ್ ಮಾಡುತ್ತೆ, ಅದನ್ನ ಹೇಳ್ಕೊಡುತ್ತೆ. ಈಗ ಇವಾಗ್ಬಿಟ್ಟು ಅಲ್ಲಿ ನಾನು ತುಂಬಾ ಯಾವಾಗ್ಲೂ ತುಂಬಾ ತಡವಾಗಿ ನಿದ್ರೆ ಮಾಡ್ತಾ ಇದ್ದೀನಿ, ಇದು ಒಳ್ಳೇದಾ ಆರೋಗ್ಯಕ್ಕೆ ಅಂತ ಕೇಳಿದ್ರೆ ಅದೇನ್ ಮಾಡುತ್ತೆ, ನಿಮ್ಗೆ ಹೇಳುತ್ತೆ, ಇಲ್ಲ ನೀನ್ ಮಾಡ್ತಾರೋದು ತಪ್ಪು, ಆ ರೀತಿ ಮಾಡ್ಬೇಡಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ, ನೀವು ಅತಿ ಬೇಗ ನಿದ್ದೆ ಮಾಡೋದು ತುಂಬಾ ಒಳ್ಳೇದು ಅನ್ನೋಂಥ ಮಾಹಿತಿ ಅದು ಕೊಡುತ್ತೆ. ತುಂಬಾ ಸ್ಪಷ್ಟವಾಗಿ ಕೊಡುತ್ತೆ, ಯಾವ ರೀತಿ ನಿದ್ದೆ ಮಾಡ್ಬೇಕು, ಏನೆಲ್ಲ ಮಾಡ್ಬೇಕಂತ ಕೊಡುತ್ತೆ. ನೋಡ್ರಿ ಹೆಂಗಾಗ್ಬಿಟ್ಟಿದೆ ಇವತ್ತು ಪ್ರಪಂಚ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಈ ರೀತಿಯಾಗಿ ಇವತ್ತು ಮನುಷ್ಯನ ಒಂದು ಮಾನಸಿಕವಾದ ವಿಷಯಕ್ಕೆ ಒಂದು ಅಸಿಸ್ಟೆಂಟ್ ಇಲ್ಲವೇ ಆತನ ನಡೆಸೋದಕ್ಕೆ ಒಂದು ಟೆಕ್ನಾಲಜಿ ಮನುಷ್ಯ ಈಗಿನ ಒಂದು ತಂತ್ರಜ್ಞಾನಕ್ಕೆ ಈಗ ಬಂದಿದೆ. ಕಂಡಿಡಿದಿರ್ಬೇಕಾದ್ರೆ ದೇವ್ರು ಏನ್ ಮಾಡಿದ್ರೆ, ದೇವ್ರ ಮಕ್ಕಳನ್ನ ನಡೆಸೋದಕ್ಕೆ ದೇವರ ಆತ್ಮವನ್ನು ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ. ಆ ಆತ್ಮ ಸಂಪೂರ್ಣವಾಗಿ ನಮ್ಮ ಗುಣಾದೇಶಗಳನ್ನ ಬಲ್ಲದಾಗಿರುತ್ತೆ. ಅಂದ್ರೆ ಯಾವ ರೀತಿ ಅಂದ್ರೆ, ಆತ್ಮ ಕೊಟ್ಟಿರೋಂಥ ಉದ್ದೇಶ ಏನಪ್ಪಾ ಅಂದ್ರೆ, ನನ್ನ ಮಗು ದೇವರು ನನ್ನ ಬಳಿಗೆ ಬಂದು ಸೇರ್ಬೇಕು. ಸೇರೋದಕ್ಕೆ ಅದಕ್ಕೆ ಅವಶ್ಯಕತೆವಾಗಿದೆ, ಏನೆಲ್ಲ ಅದಕ್ಕೆ ಆತ್ಮಿಕ ವಿಷಯದಲ್ಲಿ ತುಂಬಾ ಅವಶ್ಯಕವಾಗಿದೆ, ಅದನ್ನ ಪೂರೈಸಬೇಕು. ಯಾವ ವಿಷಯ ಮಾಂಸಿಕ ವಿಷಯಕ್ಕೆ ಅವಶ್ಯಕವಾಗಿದೆ ಅದನ್ನ ಗೊತ್ತಿಲ್ಲದೆ ಅದಕ್ಕೆ ಕೇಳಕ್ ಹೋದಾಗ ಅದನ್ನ ಪೂರೈಸಬಾರ್ದು. ಅದು ಗೊತ್ತಿರಲ್ಲ, ಮಾಂಸಿಕ ವಿಷಯ ಏನಂತ ತಿಳ್ಕೊಂಡಿರುತ್ತೆ ಆ ಮಗು, ಇಲ್ಲ ನನ್ನ ಮಗಳೇನ್ ತಿಳ್ಕೊಂಡಿರ್ತಾರೆ, ಇಲ್ಲ ಇದು ನನ್ನ ಆತ್ಮಿಕ ವಿಷಯಕ್ಕೆ ತುಂಬಾ ಪ್ರಯೋಜನವಾಗುತ್ತೆ ಅಂತಾನೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅದನ್ನ ಅವ್ರಿಗೆ ಪೂರೈಸಬಾರ್ದು. ಒಂದ್ ವೇಳೆ ಅವರಿಗೆ ಇರುವಂತ ಒಂದು ನಾಲೆಜ್ ಪ್ರಕಾರವಾಗಿ, ಅವರ ಬೆಳವಣಿಗೆ ಹಂತ ಪ್ರಕಾರವಾಗಿ ನೀನು ಕೇಳ್ತಿರೋಂತ ಈ ಮಾಂಸಿಕ ವಿಷಯ, ಈ ವಿಷಯ ನಿನ್ನ ಆತ್ಮಿಕ ಜೀವನಕ್ಕೆ ಒಳ್ಳೇದಲ್ಲ ಅಂತ ಅದಕ್ಕೆ ತಿಳಿಯಪಡಿಸ್ಬೇಕು. ಈ ಕೆಲಸ ಯಾರ ಕೈಲಿರುತ್ತೆ? ದೇವರ ಆತ್ಮದ ಮೂಲಕ ಇರುತ್ತೆ. ಕರೆಕ್ಟಾ? ಈ ದೇವರ ಆತ್ಮ ಮೂಲಕ ಅಂದ್ರೆ ಏನು? ಯಾರೋ ಸಹೋದರ ಸಬ್ಜೆಕ್ಟ್ ಮಾತಾಡ್ತಾ ಇರ್ತಾರೆ, ಮಾತಾಡ್ತಿರ್ಬೇಕಾದ್ರೆ ನನ್ನ ಆತ್ಮ ಏನ್ ಮಾಡ್ತಾರೆ, ಅಲ್ಲಿ ಪ್ರಚೋದನೆ ಮಾಡಿ, ನೋಡಿ ಕೇಳೋ, ನಿನ್ ಬಗ್ಗೆನೇ ಮಾತಾಡ್ತಿರುವಂತ ಟಾಪಿಕ್ ಇದು, ನಿನ್ಗೆ ತುಂಬಾ ಅವಶ್ಯಕವಾದಂತ ವಿಷಯ ಇದು, ಇದನ್ನ ಅರ್ಥ ಮಾಡ್ಕೋ, ನೀನ್ ಕೇಳುವಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಅಂದ್ಬಿಟ್ಟು ನಮ್ಮನ್ನ ಏನ್ ಮಾಡುತ್ತೆ, ನಮ್ಮನ್ನ ಅಲ್ಲಿ ಗೈಡ್ ಮಾಡುತ್ತೆ. ಇಲ್ಲ ಸತ್ಯವೇದ ಯಾವ್ದೋ ವಾಕ್ಯದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇಲ್ಲ ಯಾವ್ದಾದ್ರು ಒಂದು ಮುಖ್ಯವಾದ ಕ್ಲಾಸ್ ನಡೆಯಕ್ಕೆ ಹೋಗ್ಬೇಕಾದ್ರೆ ಈ ಕ್ಲಾಸ್ ನನ್ನ ಮಗಳಿಗೆ ತುಂಬಾ ಮುಖ್ಯ ಅಂತ ದೇವರ ಆತ್ಮದ ಮೂಲಕ ದೇವ್ರೇನ್ ಮಾಡ್ತಾರೆ, ನಡೆಸ್ತಾರೆ. ಇದೆಲ್ಲ ದೇವ್ರ ಗೈಡೆನ್ಸ್. ಕರೆಕ್ಟಾ? ಈ ರೀತಿ ಹಲವಾರು ಸರಿ ನಮ್ಗೆ ಹೇಳಿ ಕೂಡ ನಾವೇನ್ ಮಾಡಲ್ಲ, ದೇವ್ರ ಹತ್ರ ಕೇಳ್ಬೇಕಾದ್ರೆ ಇದೇ ಬೇಕು ಅಂತ ಕೇಳಲ್ಲ, ಇದೇ ನನ್ಗೆ ಅವಶ್ಯಕವಾಗಿದೆ ಖಂಡಿತ ಅಂತ ಕೇಳಲ್ಲ. ಯಾವ ರೀತಿ ಅಂದ್ರೆ, ಈಗ ಮಗುನ್ ಕರೆದ್ಬಿಟ್ಟು, ಮಗು ಈಗ ಚಾಕ್ಲೇಟ್ ತುಂಬಾ ಇಷ್ಟವಾಗಿದೆ, ನೀವು ಚಾಕ್ಲೇಟ್ನ ಕೊಡ್ಸೋ ಬದಲು ಕರೆದ್ಬಿಟ್ಟು ಮಗು ಹತ್ರ ಮಾತಾಡ್ತೀರಾ, ನೋಡಮ್ಮ ಕಂದ, ಮಗಳೇ ಗಮನಿಸ್ರಿ, ಇದು ನಿಮ್ಮ ಆರೋಗ್ಯಕ್ಕೆ ಹಾನಿಕರ, ಇದನ್ನ ಈ ರೀತಿ ತಯಾರು ಮಾಡ್ತಾರೆ, ಇದನ್ನು ನ್ಯಾಚುರಲ್ ಆಗಿರುವಂತ ನೈಸರ್ಗಿಕವಾದಂತ ಪ್ರಕೃತಿದತ್ತವಾದಂತ ಒಂದು ಆಹಾರವಲ್ಲ, ಇದನ್ನ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಇಂಥ ಹಾನಿಕರಗಳಾಗುತ್ತೆ, ಗೊತ್ತಿದ್ಯಾ ಅಂತ ಕೇಳಿದ್ರೆ ಮಗು ಏನ್ ಮಾಡುತ್ತೆ, ಹೌದಾ, ಹಿಂಗ, ಆತರ ಇದೆಯಾ ಅಂತ ಎಲ್ಲ ಕೇಳುತ್ತೆ. ಕೇಳಿ ಆದ್ಮೇಲೆ ಮಗುಗೆ ಓಕೆನಾ, ನಿಮ್ಗೆ ಅರ್ಥವಾಯ್ತಾ, ಈಗ ನಿನ್ಗೇನ್ ಬೇಕು ಕೇಳು ಅಂತ ಹೇಳಿದಾಗ ಮಗು ಮತ್ತೆ ಚಾಕ್ಲೇಟೇ ಬೇಕು ಅಂದಾಗ ಏನ್ ಮಾಡ್ತೀರಾ? ಏನ್ ಮಾಡ್ಬೇಕಾಗುತ್ತೆ? ಇಷ್ಟೆಲ್ಲ ಅರ್ಥ ಮಾಡ್ಸಿದ್ಮೇಲೆ ಮಗು ಮತ್ತೆ ಈಗ ಎಲ್ಲಪ್ಪ ನಿನ್ಗೆ ಇಷ್ಟೆಲ್ಲ ಅರ್ಥ ಆಯ್ತಲ್ಲ, ನಿನ್ಗೇನ್ ಬೇಕು ಅಂದ್ರೆ, ಹೌದು ನನಗೆ ಈಗ ಚಾಕ್ಲೇಟೇ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಹಾಗೆ ದೇವ್ರ ಮಗು ಇದು ದೇವರ ವಿಷಯದಲ್ಲಿ ಹೇಗೆ ನಾವು ಎಷ್ಟೇ ವಿಷಯಗಳನ್ನ ಕೇಳಿದ್ರು ಕೆಲವೊಂದು ಟೈಮಲ್ಲಿ ಆ ಬೆಳವಣಿಗೆ ಗ್ರಹಿಸಿಕೊಳ್ಳುವಂತ ಹಂತ ನಮ್ಗೆ ಬರ್ದೇ ಇದ್ದಾಗ ನಾವು ದೇವರ ಹತ್ರ ತಪ್ಪಾದ ವಿಷಯಗಳನ್ನ ಹಲವು ಬಾರಿ ಕೇಳ್ತೀವಿ. ಆಗಂಬಿಟ್ಟು ನಮ್ ದೇವ್ರ ಏನ್ ಮಾಡ್ತಾರೆ, ನನ್ನ ಮಕ್ಕಳು ತಪ್ಪಾಗಿ ವಿಷಯ ಕೇಳ್ಬಿಟ್ರು ತಗೊಳ್ಳಿ ಅಂತ ಕೊಟ್ಬಿಡ್ತಾರ. ಅಂದ್ರೆ
ಕೊಡಲ್ಲ ಅಲ್ವಾ. ಬದಲಾಗಿ ನಮ್ಮಲ್ಲಿರುವಂತ ದೇವರ ಆತ್ಮದ ಒಂದು ವಿಷಯ ಅಲ್ಲಿ ಬರುತ್ತೆ. ಅಂದ್ರೆ ದೇವರ ಆತ್ಮಕ್ಕೆ ಏನಿರುತ್ತೆ ಅಂದ್ರೆ ನಿಜವಾಗ್ಲೂ ನಂಗೆ ಏನ್ ಬೇಕು ಅನ್ನೋದು ಅಲ್ಲಿ ಗೊತ್ತಿರುತ್ತೆ. ಅದು ದೇವರ ಹತ್ರ ಏನ್ ಮಾಡುತ್ತೆ, ಈ ರೀತಿಯಾಗಿ ಭಿನ್ನಹವನ್ನ ಇಡುತ್ತೆ. ನಮ್ಮ ಭಿನ್ನ ದೇವರ ಮುಂದೆ ಈ ರೀತಿಯಾಗಿ ಹೋಗುತ್ತೆ. ದೇವರು ಅದನ್ನ ಅನಲೈಸ್ ಮಾಡ್ತಾರೆ. ಯಾವ ರೀತಿ ಅನಲೈಸ್ ಮಾಡ್ತಾರೆ? ಇದು ಇಲ್ಲಿ ನನಗೆ ಬಂದಿರುವಂತ ಪ್ರಾರ್ಥನೆ, ನನ್ನ ಮುಂದೆ ಮುಟ್ಟಿರುವಂತ ಪ್ರಾರ್ಥನೆ ನಿಜವಾಗ್ಲೂ ನನ್ನ ಮಗನಿಗೆ ಯೋಗ್ಯವಾಗಿದ್ಯಾ, ಮಗಳಿಗೆ ಯೋಗ್ಯವಾಗಿದೆ ಅಂತ ಏನ್ ಮಾಡ್ತಾರೆ, ಪರಿಶೀಲನೆ ಮಾಡಿ ಆ ವಿಷಯಕ್ಕೆ ಏನ್ ಮಾಡ್ತಾರೆ, ದೇವರು ತಕ್ಕ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ. ಆ ಉತ್ತರ ನಾನು ಬಯಸಿದ್ದೇ ಇರ್ಬೋದು, ಇಲ್ಲ ಬಯಸದೇ ಇದ್ದಿದ್ದು ಇರ್ಬೋದು. ಕರೆಕ್ಟಾ? ಎರಡು ವಿಷಯನ ತಿಳ್ಕೊಳ್ರಿ. ಆಗಬಿಟ್ಟು ನಾನು ತಪ್ಪಾಗಿ ಕೇಳಿದ ತಕ್ಷಣ ದೇವರು ಕೆಲವೊಂದು ಟೈಮ್ ಉತ್ತರ ಕೊಡಲ್ಲ ಅಂತಾನೂ ಇಲ್ಲ, ಉತ್ತರ ಕೊಡ್ತಾರೆ ಅಂತಾನೂ ಇಲ್ಲ. ಇದನ್ನ ದೇವ್ರ ಮಕ್ಳು ಗ್ರಹಿಸ್ಕೊಬೇಕು. ಯಾವಾಗ್ಲೂ ನಾವು ಒಂದು ವಿಷಯ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ನಾವು ಇಲ್ಲಿವರೆಗೆ ಅರ್ಥ ಮಾಡ್ಕೊಂಡಿದ್ದು, ನಾನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಕೇಳಿದ್ರೆ ದೇವ್ರು ಯಾವಾಗ್ಲೂ ಕೊಡಲ್ಲ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಕೆಲವೊಂದು ಟೈಮಲ್ಲಿ ಹಂಗಲ್ಲ. ದೇವರ ಚಿತ್ತಕ್ಕೆ ವಿರುದ್ಧವಾಗಿದ್ರೆ ಕೆಲವೊಂದು ಟೈಮಲ್ಲಿ ದೇವರು ಅದನ್ನ ಕೊಡ್ತಾರೆ, ಕೆಲವೊಂದು ಟೈಮ್ ಕೊಡೋದು ಇಲ್ಲ. ಹೇಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಯಾಕೆ ಕೊಡಲ್ಲ? ಎಲ್ರಿಗೂ ಒಂದೇ ರೀತಿಯಾಗಿ ನೀತಿ ಇಡ್ಬೇಕಲ್ಲ ದೇವರು. ಯಾಕೆ ಕೊಡ್ತಾರೆ, ಯಾಕೆ ಕೊಡಲ್ಲ? ಕೆಲವೊಂದು ಟೈಮಲ್ಲಿ ಈ ರೀತಿಯಾದಂಥ ಒಂದು ವಿಷಯನ ದೇವ್ರು ಏನ್ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಕೆಲವೊಂದು ಟೈಮಲ್ಲಿ ಅಡ್ಡಿ ಮಾಡೇ ಮಾಡ್ತಾರೆ. ಇದಕ್ಕೆ ಒಂದೆಲ್ಲ ಎಕ್ಸಾಂಪಲ್ ನೀವು ತಗೊಳ್ಬಹುದಂದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಸ್ರೇಲ್ ಜನ ದೇವರ ಹತ್ರ ಮೊದಲ ಬಾರಿ ಅಡವಿಯಲ್ಲಿ ಹೋಗ್ಬೇಕಾದ್ರೆ ದೇವರ ಹತ್ರ ಕೇಳ್ತಾರೆ. ಏನನ್ನ ಕೇಳ್ತಾರೆ? ನೀರ್ ಬೇಕಂತ ಕೇಳ್ತಾರೆ. ಆಮೇಲೆ ಜಾಸ್ತಿ ಅವ್ರು ಆಸೆ ಪಟ್ಟಿದ್ದೇನು? ಮಾಂಸ. ಮಾಂಸ. ನಾನ್ ವೆಜ್ ಅದಕ್ಕೆ ತುಂಬಾ ಇಷ್ಟಪಟ್ರಲ್ಲ. ಹೌದು. ಪಾಪ ಅವ್ರ ಕಷ್ಟ ಯೋಚನೆ ಮಾಡ್ರಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವ್ ಯಾರಾದ್ರೂ ನಾನ್ ವೆಜ್ ತಿನ್ನೋರ್ ಆಗಿದ್ದು, ನಾನ್ ವೆಜ್ ತಿಂದೇ ಇದ್ರೆ ಸಮಸ್ಯೆ ಇಲ್ಲ ಬಿಡ್ರಿ. ನಾನ್ ವೆಜ್ ನಾವು ತಿನ್ನೋರ್ ಆಗ್ಬಿಟ್ಟು ನಮ್ಗೆ ತಿಂಗಳಗಟ್ಲೆ ನಾನ್ ವೆಜ್ ಇಲ್ದೇ ಇದ್ರೆ ಹೆಂಗಿರುತ್ತೆ? ಕಷ್ಟವಾಗುತ್ತಲ್ವಾ? ಅವರು ನಾನ್ ವೆಜ್ ತಿಂದ ಅಭ್ಯಾಸ ಆಗ್ತಾನೆ ಪಸ್ಕಾಲ ಮುಗಿಸ್ಕೊಂಡೆಲ್ಲ ಬಂದಿದ್ದಾರೆ. ಅದು ಪಸ್ಕಾದಲ್ಲಿ ತಿಂದಿರೋಂತ ಒಂದು ಇದೆಲ್ಲ ಹೆಂಗಿತ್ತು, ಅದು ಅವ್ರಿಗೆ ನಾವು ಇಷ್ಟಪಟ್ಟಾಗಿ ಮಸಾಲೆ ಗಿಸಾಲೆ ಹಾಕಿ ಎಲ್ಲ ಫ್ರೈ ಮಾಡಿ ತಿಂದಿದ್ದಲ್ಲ ಅದು. ಅದ್ರ ನಾನ್ ವೆಜ್ ರುಚಿ ಅಲ್ವಾ? ಆ ಮೈಂಡ್ ಹೆಂಗಿರುತ್ತೆ ಅವ್ರು ನೋಡ್ರಿ, ಇಷ್ಟಪಟ್ಟಿದ್ದಾರೆ. ಈಗ ಕೇಳಿದ್ರು ದೇವ್ರು, ಮಾಂಸನ ಕೇಳಿದ್ರು, ಏನ್ ಮಾಡಿದ್ರು ದೇವ್ರು ಅವ್ರಿಗೆ? ಲಾವಕಿಗಳನ್ನ ಕೊಟ್ರು. ಆಮೇಲೆ ಮನ್ನ ಕೊಟ್ರು. ಹಾ, ಲಾವಿಕೆನ ಕೊಟ್ರಲ್ಲ. ಕೊಟ್ಟದ್ಮೇಲೆ ಏನ್ ಮಾಡಿದ್ರು ದೇವ್ರು ಅವ್ರಿಗೆ? ಮೊದಲನೇ ಬಾರಿ ಕೊಟ್ಟಾಗ ಏನಾದ್ರು ಮಾಡಿದ್ರಾ? ಏನು ಮಾಡಿಲ್ಲ. ಕರೆಕ್ಟ್ ಅಲ್ವಾ? ನಿಮ್ಗೆ ಗೊತ್ತಿದೆ, ಫಸ್ಟ್ ಟೈಮ್ ದೇವ್ರು ಲಾವಿಕೆನ ಕೊಡ್ಬೇಕಾದ್ರೆ ಫಸ್ಟ್ ಮಣ್ಣ ಕೊಡೋಕ್ಕಿಂತ ಮೊದಲು ಲಾವಿಕೆನ ಕೊಡ್ತಾರೆ. ನಿಮ್ಗೆ ಅದನ್ನ ಓದ್ಬೇಕಾದ್ರೆ ನೀವು ನೋಡ್ಬೋದು ಅಲ್ವಾ? ವಿಮೋಚನೆ ಕಂಡ 16ನೇ ಅಧ್ಯಾಯದಲ್ಲಿ ಈ ಮಾಹಿತಿ ಎಲ್ಲ ಬರುತ್ತೆ. ಅಧ್ಯಾಯದಲ್ಲಿದೆ. ಹಾ, ಫಸ್ಟ್ ಲಾವಿಕೆ ಕೊಡ್ತಾರೆ. ಅವಾಗ ಏನು ಮಾತಾಡಲ್ಲ ದೇವ್ರು, ಆಯ್ತು ಅಂತ ಕೊಡ್ತಾರೆ. ಎರಡನೇ ಬಾರಿ ಲಾವಿಕೆ ಕೇಳ್ದಾಗ ಏನ್ ಮಾಡಿದ್ರು? ಎರಡನೇ ಬಾರಿ ಮಾಂಸವನ್ನು ಕೇಳ್ದಾಗ ಏನ್ ಮಾಡಿದ್ರು? ಅಲ್ಲಿ ದೇವರು ಶಿಕ್ಷಿಸಿದ್ರು. ಕಿಬ್ರಾತ್ ಹತಾವಾ, ಆಸೆ ಹೊಂದಿದವರ ಸಮಾಧಿ ಅಂತ ಎಲ್ಲಿಗೆ ಹೆಸರಾಯ್ತು. ಯಾಕೆ ಈ ರೀತಿ ಮಾಡಿದ್ರು? ಮೊದಲನೇ ಸರಿ ಕೊಟ್ರು, ಎರಡನೇ ಸರಿ ಯಾಕೆ ಕೊಡ್ಲಿಲ್ಲ? ಮೊದಲನೇ ಸರಿ ಕೊಟ್ಟಿದ್ದ ಉದ್ದೇಶ ಮಕ್ಕಳು ಗೊತ್ತಿಲ್ಲ. ಈಗ ನಾವು ಅಳ್ತಾ ಇದ್ರೆ ಅವ್ರಿಗೆ ನಾನು ತಿದ್ದಕ್ ಹೋಗಿ ಸರಿಪಡ್ಸಕ್ ಹೋಗಿ ಕಷ್ಟವಾಗುತ್ತೆ, ಪರವಾಗಿಲ್ಲ ತಗೊಳ್ಳಿ ತಿನ್ಲಿ ಅಂತ. ಎರಡನೇ ಸರಿ ದೇವ್ರೇನ್ ಮಾಡಿದ್ರು? ಆ ನಾಲೆಜ್ ಬಂದಿರ್ಬೇಕು ಅವ್ರಿಗೆ. ಮಾಂಸ ನಮ್ಗೆ ಸರಿಯಾದದಲ್ಲ. ಈ ಅಡವಿಯ ಪ್ರಯಾಣದಲ್ಲಿ ಮಾಂಸವನ್ನ ತಿನ್ನೋದ್ರಿಂದ ಅನೇಕ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯತೆಗಳಿದೆ. ಆದ್ರಿಂದ ಈ ಮಾಂಸ ಒಂದು ವಿಷಯಗಳು ತುಂಬಾ ಅಪಾಯಕರವಾದ್ರಿಂದ, ಅಂದ್ರೆ ಅವರ ಆಹಾರದಿಂದ ಮಾತ್ರವಲ್ಲ ಶರೀರಕ್ಕೆ ತುಂಬಾ ಅಪಾಯಕರವಾದ್ರಿಂದ ಅದನ್ನ ದೇವರು ಒಂದು ಮುಖ್ಯವಾದ ಉದ್ದೇಶಕ್ಕೋಸ್ಕರ ಅದನ್ನ ಬೇಡ ಅಂತ ನಿರಾಕರಿಸಿದ್ದಾರೆ ಅನ್ನೋಂಥ ವಿಷಯ ಯಾರಿಗೆ ಗೊತ್ತಿರ್ಬೇಕಾಯ್ತು? ಇಸ್ರೇಲ್ ಜನರು ಗೊತ್ತಿರ್ಬೇಕಾಯ್ತು. ಇನ್ನೂ ಸ್ಪಷ್ಟವಾಗಿ ನಾನು ಕೇಳಕ್ಕೆ ಯಾಕೆ ಹೋಗ್ಬೇಕು? ಮನ್ನವನ್ನ ಕೊಟ್ಟಿರೋಂಥ ದೇವ್ರು ಮಾಂಸ ಕೊಡಕ್ಕಾಗಲ್ವಾ? ನಾನು ಕೇಳ್ದೇನೆ ದೇವ್ರು ಕೊಡ್ತಾ ಇದ್ರು, ನಾನು ಯಾಕೆ ಕೇಳ್ಬೇಕಾಯ್ತು? ಅಷ್ಟು ಕೂಡ ನಮ್ಮ ಮೇಲೆ ಕಾಳಜಿ ಇಲ್ವಾ ದೇವರಿಗೆ? ನಮ್ಮ ಮೇಲೆ ಕಾಳಜಿ ಇದೆ, ನಮ್ಮ ಮೇಲೆ ಮಮತೆ ಇದೆ, ನಮ್ಮ ಮೇಲೆ ಪ್ರೀತಿ ಇದೆ. ನೀವು ದೇವ್ರು ಕೊಡ್ಲಿಲ್ಲ ಅಂದ್ರೆ ಒಂದು ಕಾರಣ ಇದೆ ಅಂತ ಭಾವನೆ ಯಾಕೆ ಬಂದಿರ್ಬೇಕಾಯ್ತು? ಅವ್ರು ಬಂದಿರ್ಬೇಕಾಯ್ತು. ಆದ್ರೆ ಏನ್ ಮಾಡಿಲ್ಲ, ಬರ್ಲಿಲ್ಲ. ಕೇಳಿದ್ರು, ದೇವ್ರಾಗ ಕೊಟ್ರು ಅಲ್ವಾ? ಸರಸರೇ, ಇದೆಲ್ಲ ಏನಪ್ಪಾ ಅಂದ್ರೆ ಅವ್ರಿಗಲ್ಲಿ ಲೆಸನ್ ಇದ್ವೋ, ನಮಗಿರೋಂಥ ಲೆಸನ್ ಇದೆ. ಏನಪ್ಪಾ ಅಂದ್ರೆ ಕೆಲವೊಂದು ಟೈಮಲ್ಲಿ ನಮಗೆ ಬೇಡದಿರೋಂಥ ವಿಷಯವನ್ನ ನಾವು ಕೇಳ್ತಾ ಇದ್ರು ದೇವ್ರು ಏನ್ ಮಾಡ್ಬಿಡ್ತಾರೆ? ಕೊಟ್ಬಿಡ್ತಾರೆ. ಆದ್ರೆ ಯಾವ ರೀತಿ ಅದನ್ನ ಕೊಡಲ್ಲ ದೇವ್ರ ಮಕ್ಳಿಗೆ ಅಂದ್ರೆ,
ನಾವು ಆ ಬೆಳೆದಿರೋಂಥ ವಿಷಯದಲ್ಲಿ ಸಿಲಾಕೊಂಡು ಹಾಳಾಗಿ ಬೀಳೋದಂತ ಉದ್ದೇಶದಲ್ಲಿ ಕೊಡಲ್ಲ. ಅದರಲ್ಲಿರುವಂತ ಅಪಾಯ ಏನಂತ ತಿಳ್ಕೊಳ್ಳೋಂಥ ಉದ್ದೇಶದಲ್ಲಿ ಕೊಡ್ತಾರೆ. ಕೆಲವೊಂದು ಟೈಮಲ್ಲಿ ಅದನ್ನ ಕೊಡಲ್ಲ. ದೇವ್ರ ಪ್ರೀತಿ ಮಾಡುವಂತ ಪ್ರತಿಯೊಬ್ಬ ದೇವ್ರ ಮಕ್ಕಳನ್ನ ಇದೇ ರೀತಿ ದೇವ್ರು ಗೈಡ್ ಮಾಡೋದು. ಕೆಲವರಿಗೆ ಕೊಟ್ರೇನೆ ಅದರಿಂದ ಅರ್ಥವಾಗುತ್ತೆ ಅಂದ್ರೆ ಕೊಡ್ತಾರೆ. ಕೆಲವ್ರು ಕೊಡದೆ ಹೋದ್ರೇನೆ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಕೊಡಲ್ಲ. ಯಾಕೆಂದ್ರೆ ಒಬ್ಬೊಬ್ಬರ ಭಾವನೆ ಹೇಗಿದೆ, ವಿಭಿನ್ನವಾಗಿದೆ. ಒಬ್ಬೊಬ್ಬರ ಮನಸ್ಸು ಡಿಫ್ರೆಂಟ್ ಇದೆ. ಒಂದು ಮನಸ್ತರ ಇನ್ನೊಂದು ಮನಸ್ಸಿರಲ್ಲ. ಒಬ್ರು ಬಯಸಿದಂತೆ ಇನ್ನೊಬ್ರು ಬಯಸಲ್ಲ. ಇವರಿಗೆ ಯಾವ ರೀತಿ ಟ್ರೀಟ್ ಮಾಡ್ಬೇಕೋ ಅದಕ್ಕೆ ಅವ್ರಿಗೆ ಆ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ. ಬೇರೆಯವ್ರಿಗೆ ಯಾವ ರೀತಿ ಮಾಡ್ಬೇಕೋ ಅದನ್ನ ಆ ರೀತಿ ಮಾಡ್ತಾರೆ. ಅದಕ್ಕೆ ಇಲ್ಲಿ ಏನ್ ನೋಡ್ತೀವಂದ್ರೆ, ನಾವು ಮಾತಾಡೋದು ಶಬ್ದದಿಂದ ಮಾತಾಡ್ತಾ ಇದ್ವಿ. ಪವಿತ್ರಾತ್ಮನ ಮಾತಾಡೋದು ನಮ್ಗೆ ಏನಾಗಲ್ಲ, ಕೇಳುತ್ತಾ? ಇಲ್ಲ ಅಲ್ವಾ? ನಮಗೆ ಏನ್ ಬೇಕೇನ್ ಮಾಡ್ತಾರೆ ದೇವರಲ್ಲಿಂದ ನಮಗೆ ತಕ್ಕೊಡ್ತಾರೆ. ಕೆಲವೊಮ್ಮೆ ನಮ್ಮ ನೋವು, ಹಂಬಲ ಅಥವಾ ಪ್ರಾರ್ಥನೆಯನ್ನು ಪದಗಳಲ್ಲಿ ಹೇಳಲು ಸಾಧ್ಯವಾಗುವುದಿಲ್ಲ. ಆದ್ರೆ ದೇವರು ಮೌನದ ಮೊರೆಯನ್ನು ತಿಳಿದು ತನ್ನ ಪರಿಪೂರ್ಣ ಚಿತ್ತದ ಪ್ರಕಾರ ಉತ್ತರಿಸುತ್ತಾರೆ. ನೋಡಿ, ಒಳಗಡೆ ಇರುವಂತ ನ್ಯೂ ಕ್ರಿಯೇಷನ್ ಅಲ್ವಾ, ನಮ್ಮ ನೂತನ ಸೃಷ್ಟಿಯಲ್ಲಿರುವಂತ ದೇವರ ಆತ್ಮ ಕೆಲವೊಂದು ಟೈಮ್ಲಿ ಯಾವ ರೀತಿ ಇರುತ್ತಂದ್ರೆ ಅದರ ಸೂಕ್ಷ್ಮ ಧ್ವನಿಯನ್ನ ಸ್ವಲ್ಪ ಗಮನಿಸಿ ನೋಡ್ರಿ. ನಮ್ ಕೈಲಿ ಗಮನಿಸಕ್ಕಾದ್ರೆ ಅಲ್ವಾ, ಯಾವ ರೀತಿ ಗಮನಿಸ್ತೀರ ಅಂದ್ರೆ, ಈಗ ನಮ್ಗೆ ಅನಾರೋಗ್ಯದಲ್ಲಿ ಕಷ್ಟ ಪಡ್ತಿರ್ಬೇಕಾದ್ರೆ ಡಾಕ್ಟರ್ ಏನ್ ಮಾಡಿದ್ರೆ ಕೆಲವೊಂದು ಆಹಾರವನ್ನ ತಿನ್ಬೇಡ್ರಿ ಅಂತ ಹೇಳಿರ್ತಾರೆ, ಇದನ್ನ ಮುಟ್ಬೇಡಿ ಅಂತ. ನಮ್ಮ ಶರೀರ ಏನ್ ಇಷ್ಟಪಡ್ತಾ ಇರುತ್ತೆ, ಆ ಆಹಾರವನ್ನ ಇಷ್ಟಪಡ್ತಾನೆ ಇರುತ್ತೆ. ಒಳಗಿನ ನೋಡುವಂತ ಸೂಕ್ಷ್ಮ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ನಾನು ಬೇಡದಿರೋಂತ ಆಹಾರವನ್ನ ತಗೊಳ್ತೀನಿ ಅಂತ ಹೋದಾಗ, ತಗೊಂಡು ಅದನ್ನ ತಿನ್ನೋಕ್ ಹೋದಾಗ ಒಳಗಿರುವಂತ ಮನಸ್ಸು ಏನ್ ಮಾಡ್ತಾ ಇರುತ್ತೆ ಗೊತ್ತಾ, ತುಂಬಾ ಕಷ್ಟ ಪಡ್ತಾ ಇರುತ್ತೆ. ಕೆಲವೊಂದು ಟೈಮಲ್ಲಿ ಯಾವ ರೀತಿ ಕಷ್ಟ ಪಡ್ತಾ ಇರುತ್ತೆ, ಇದು ತಿನ್ಬಾರ್ದು ಅಂತ ಹೇಳಿದ್ರೆ, ಬೇಡ ಅಂತ ಹೇಳಿದ್ರೆ ಅಲ್ವಾ, ಇದು ಬೇಡದಾಗಿತ್ತು, ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ. ಅದೇನಾಗುತ್ತೆ, ನಾವು ಸೂಕ್ಷ್ಮವಾಗಿ ಕೆಲವೊಂದು ಟೈಮಲ್ಲಿ ನಮ್ಮ ದೇವರ ಆತ್ಮದ ಒಂದು ವಿಷಯಗಳನ್ನ ಕೇಳಿದ್ರೆ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಈಗ ನಮ್ಮೊಳಗೆ ಕ್ರಿಸ್ತನ ಪ್ರಿಯ ಸಹೋದರರೇ, ಪವಿತ್ರಾತ್ಮ ಇದೆಯಲ್ಲ, ಈ ಪವಿತ್ರಾತ್ಮ ಅದು ಮಾತಾಡೋದನ್ನ ನಾವು ಕೇಳಕ್ಕಾಗುತ್ತಾ? ನಾವು ಕೇಳಕ್ಕಾಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಸೌಂಡ್ ಬರಲ್ಲ, ಬಟ್ ನಾವು ಕೇಳಕ್ಕಾಗುತ್ತಾ? ದೇವರ ಆತ್ಮ ಮಾತಾಡೋದನ್ನ ಕೇಳ್ತಾ ಇದೀವಾ? ಇಲ್ಲ. ಇಲ್ಲ ಮನಸ್ಸಿಗೆ ಮಾಡ್ತಾರೆ. ಪವಿತ್ರಾತ್ಮ ಬಂದಾಗ ನಮ್ಮನ್ನ ಸಕಲ ಸತ್ಯದಲ್ಲಿ ನಡೆಸ್ತಾರಂತ ವಾಕ್ಯ ಇದೆ ಅಲ್ವಾ. ದೇವರ ಅನುಭವದಿಂದ ಸೌಂಡ್ ನಾವು ಕೇಳ್ತೀವಾ? ಸೌಂಡ್ ಇಲ್ಲ ಇಲ್ಲ brother. brother. ಬಾಯಿಂದ ತಿಳ್ಕೊ. ಮತ್ತೆ ಹೆಂಗೆ ಗೈಡ್ ಮಾಡೋದು, ಹೆಂಗೆ ಯಾವ ರೀತಿ ನಮ್ಗೆ ಗೈಡ್ ಮಾಡ್ತಾರೆ? ಇದು ಅದು ಅಂದ್ಬಿಟ್ಟು ಹೆಂಗ್ ಗೈಡ್ ಮಾಡ್ತಾರೆ? ನಮ್ಮ ಮನಸ್ಸಿನಲ್ಲೂ ಮಾತಾಡ್ತಾರೆ. ನಡವಳಿಕೆ ಗೊತ್ತಾಗುತ್ತೆ. ಮಾತಾಡುತ್ತೆ ಇದ್ರೆ. ಈಗ ನಮ್ಮ ಮನಸ್ಸಿನಲ್ಲಿ ಮಾತಾಡಿದ್ರು ದೇವರ ಆತ್ಮನೇ ಮಾತಾಡಿದ್ರು ಅಂತ ಹೆಂಗ್ ಗೊತ್ತಾಗುತ್ತೆ? ಬೇರೆ ಯಾರೋ ಮಾತಾಡಿರ್ಬೋದು. ಕೆಲವೊಂದು ಟೈಮಲ್ಲಿ ಹೇಳ್ತಾರ, ದೇವ್ರು ನನ್ನ ಹತ್ರ ಮಾತಾಡಿದ್ರು ಅಂತ ಹೇಳ್ತಾರಲ್ವಾ ಕೆಲವರು. ದೇವ್ರು ನನಗೆ ಈ ತರ ಮಾಡು, ಆ ತರ ಮಾಡಂದ್ರು, ದೇವ್ರು ನನ್ಗೆ ಈ ತರ ಒಂದು ಸೇವೆನ ಮಾಡು, ನಿನ್ಗೆ ಈ ಸೇವೆಗೋಸ್ಕರ ಕಳ್ದಿರ ಅಂತ ಹೇಳಿದ್ರು, ನನ್ನ ಹತ್ರ ಮಾತಾಡೋದು ತುಂಬಾ ಜನ ಬಾಬಿಲೋನೆಲ್ಲ ಹೇಳ್ತಾ ಇರ್ತಾನೆ. ಕೇಳಿರ್ತೀರ ನೀವು? ಹೆಂಗ್ ಗೊತ್ತಾಗುತ್ತೆ ದೇವರ ಹತ್ರ ಮಾತಾಡಿದ್ರು ಅಂದ್ಬಿಟ್ಟು? ಈಗ ಗೊತ್ತಿಲ್ಲ ಬ್ರದರ್ ಬಗ್ಗೆ ನಮ್ಗೆ ದೇವ್ರ ಮನ್ಸಲ್ಲಿ ಮಾತಾಡಿದ್ರೆ ಸಮಾಧಾನ ಇರುತ್ತೆ. ಅದ್ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಆ ಸ್ವರ ಕೇಳಿಸುತ್ತೆ. ನೀವ್ ಯಾವಾಗ ಬೇಕಾದ್ರೆ ನೀವ್ ಸೈಲೆಂಟ್ ಆಗಿರಿ, ದೇವರ ಸ್ವರ ನಿಮ್ಗೆ ಕೇಳಿಸುತ್ತೆ. ಪವಿತ್ರಾತ್ಮನ ಸ್ವರ ಕೇಳಿಸುತ್ತೆ. ಹೇಗೆ ಕೇಳಿಸುತ್ತೆ ಗೊತ್ತಾ? ಪವಿತ್ರಾತ್ಮನ ಸ್ವರ ಯಾವಾಗ್ಲೂ ದೇವರ ವಾಕ್ಯ ಅನುಗುಣವಾಗಿ ಇರುತ್ತೆ. ಹೌದು. ಅದೇ ನಮ್ಗಿರುವಂತ ಸ್ಕೇಲ್. ದೇವರ ನಡೆಸುವಿಕೆ ನಮಗೆ ವಾಕ್ಯದ ಮೂಲಕವೇ ನಡೆಸಲ್ಪಡುತ್ತೆ. ಬೇರೆ ಯಾವುದೋ ಒಂದು ಆಂಗಲಲ್ಲಿ ದೇವ್ರು ಮಾತಾಡಲ್ಲ. ರೈಟಾ? ಹೌದು. ಇಲ್ಲ ಅಂದ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾ ಇದ್ರು ಗೊತ್ತಾ? ಅಬ್ರಹಾಮ್, ಇಸಾಕ್, ಯಾಕೋಬ್ಗೆ ಹೆಂಗ್ ದೂತರು ಕಳ್ಸಿದ್ರು ಆ ತರ ದೂತರನ್ನ ಕಳ್ಸಿಬಿಡ್ತಿದ್ರು. ಅವರೇ ಬಂದ್ ನಮ್ಮ ಹತ್ರ ಮಾತಾಡ್ತಾ ಇದ್ರು. ಬಟ್ ಇವತ್ತು ನಮ್ಗೆ ಅದು ಅವಶ್ಯಕತೆ ಇಲ್ಲ. ಸತ್ಯವಾಕ್ಯವನ್ನು ಕೊಟ್ಟಿದ್ರೆ ಆ ವಾಕ್ಯ ಏನಾಗುತ್ತೆ? ಅದಕ್ಕೆ ವಾಕ್ಯ ಹೇಳ್ತಾ ಇದೆ ನೋಡಿ, ಆತನ ಬಾಯಿ ಇದನ್ನು ಹೇಳಿತು, ಆತನ ಆತ್ಮ ಅದನ್ನು ಏನ್ ಮಾಡುತ್ತೆ? ಸೇರಿಸುತ್ತಂತ ವಾಕ್ಯ ಇದೆ. ನಾವು ಓದುವಂತ ವಾಕ್ಯ ನಮ್ಗಿದೆ. ಈ ವಾಕ್ಯದ ಅರ್ಥ ಅಂತ ನಮ್ಗೆ ಇಲ್ಲಿವರೆಗೂ ತಿಳಿಸ್ಕೊಟ್ಟಿದ್ ಯಾರು? ಇಲ್ಲಿವರೆಗೂ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ? ಆದಾಮನಲ್ಲಿ ಅಂದ್ರೆ ಮನುಷ್ಯದಲ್ಲಿ ಸತ್ತವರೆಲ್ಲರೂ ಪಾಪಿಗಳೆಲ್ಲರೂ ನರಕಕ್ಕೆ ಹೋಗ್ತಾನೆ ತಿಳ್ಕೊಂಡಿದ್ವಿ. ನಮ್ಗಿಲ್ಲ, ದೇವ್ರು ಎಲ್ರಿಗೂ ಪುನರುತ್ಥಾನ ಇಟ್ಟಿದ್ದಾರೆ, ಮತ್ತೆ ರಾನ್ಸಮ್ನ ಕೂಡ ಕೊಡ್ತಾರಂತ ಯಾರು ತಿಳಿಸ್ಕೊಟ್ಟಿದ್ದು? ಯಾರೋ ಮಾತಾಡಿದ್ಮೇಲೆ ಹೌದು ಕರೆಕ್ಟ್ ಅಂತ ಅದನ್ನ ನಿಮ್ ಮೈಂಡ್ ಅಲ್ಲಿ ಅನಲೈಸ್ ಮಾಡುವಂತ ಒಂದು ಸ್ಪಿರಿಟ್ ಹೆಂಗ್ ಬಂತು ನಿಮ್ಗೆ? ದೇವರ ಆತ್ಮ ತಾನೆ ನಿಮ್ಮ ಮನಸ್ಸಲ್ಲಿ ದೇವ್ರ ವಾಕ್ಯ, ಹೌದು ವಾಕ್ಯನು ಹಿಂಗೆ ಇದೆಯಲ್ಲಪ್ಪ, ಕರೆಕ್ಟ್,
ಇದೇ ನಿಜ, ಹೌದು. ಇದೇ ಕರೆಕ್ಟ್, ವಾಕ್ಯದ ಪ್ರಕಾರ ಇದೆ ಅಂತ ನಿಮ್ ಮಾತು ಹೇಳ್ತಾ ಇದೆಯಲ್ಲ ನಿಮ್ ಮನಸ್ಸು, ಅದೆಲ್ಲ ಏನಪ್ಪ ಅಂದ್ರೆ ಅದೆಲ್ಲ ದೇವರ ಆತ್ಮ. ಪವಿತ್ರ ಆತ್ಮ ನಿಮ್ಮನ್ನ ನಡೆಸ್ತಾರೆ, ಅದು ದೇವರ ವಾಕ್ಯದ ಮೂಲಕ ನಡೆಸುತ್ತೆ. ಕೆಲವೊಂದು ಟೈಮಲ್ಲಿ ದೇವ್ರ ಮಕ್ಳು ಎಲ್ಲಿ ನಾವು ಬಿದೋಗ್ತೀವಿ, ಎಲ್ಲಿ ನಾವು ಮಿಸ್ಗೈಡ್ ಆಗ್ತೀವಿ ಅಂದ್ರೆ 2 ವಿಷಯದಲ್ಲಿ ಮಿಸ್ಗೈಡ್ ಆಗ್ತೀವಿ. ಒಂದು, ದೇವರ ಆತ್ಮ ಇರಲ್ಲ, ಅದು ದೇವರ ಆತ್ಮ ಅಂತಾನೆ ತಿಳ್ಕೊಂಡಿರ್ತೀವಿ. ದೇವರೇ ಮಾತಾಡಿದಂತ ಭ್ರಮೆ, ಸುಳ್ಳು ಭ್ರಮೆ ಒಂದು. ಎರಡನೇದು, ದೇವರ ವಾಕ್ಯನ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಇದೇ ದೇವರ ಚಿತ್ತ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಇದೆರಡರಿಂದ ನಾವೇನಾಗ್ತೀವಿ ಅಂದ್ರೆ ದೇವರ ಪವಿತ್ರಾತ್ಮನ, ದೇವರ ಆತ್ಮನ ನಡೆಸಿಕೆನ ನಾವು ಗ್ರಹಿಸ್ಕೊಳ್ಳಲ್ಲ. ದೇವ್ರ ಮಕ್ಳು ಏನ್ ಮಾಡ್ಬೇಕು? ಅದಕ್ಕೆ ಈ ಬೇರೆ ಪಟ್ಟದವ್ರ ಬಗ್ಗೆ ಮಾತಾಡ್ಬೇಕಾರೆ ಏನ್ ಮಾತಾಡ್ತಾರೆ? ಅಪೊಸ್ತಲ ಪಾಲ್ ಮಾತಾಡಿದ್ಮೇಲೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಈಗ ಇದೇ ಅಂದ್ಬಿಟ್ಟು ವಾಕ್ಯವನ್ನ ಪರಿಶೀಲನೆ ಮಾಡ್ತಾರೆ ತಾನೆ ಅವರು. ಅವ್ರು ಪರಿಶೀಲನೆ ಮಾಡಿದ್ ಏನ್ ಮಾಡಿದ್ರು? ಪವಿತ್ರಾತ್ಮ ಅವ್ರಿಗೆ ಗೈಡ್ ಮಾಡ್ತಾ ಇತ್ತು ಅಲ್ವಾ? ದೇವರಾತ್ಮ ಎಲ್ಲಿ ನಡೆಸ್ತಾ ಇದೆ ಅವ್ರನ್ನ ಕರೆಕ್ಟಾಗಿ ಗೈಡ್ ಮಾಡ್ತಾ ಇದೆ. ನೋಡಿ, ನೀವು ಹೋಗ್ರಿ, ವಾಕ್ಯವನ್ನ ಓದ್ರಿ ಅಂದ್ಬಿಟ್ಟು. ಈಗ ತುಂಬಾ ಜನರಿಗೆ ಇರೋ ಪ್ರಶ್ನೆ ಒಂದಿರುತ್ತೆ ಏನ್ ಗೊತ್ತಾ? ಬ್ರದರ್, ಅದಂಗೆ ಅವ್ರು ಕಾನ್ಸಂಟ್ರೇಷನ್ ಮಾಡಿಲ್ಲ, ಅದಂಗೆ ದೇವರಾತ್ಮ ಗೈಡ್ ಮಾಡುತ್ತೆ? ಖಂಡಿತವಾಗ್ಲೂ ಗೈಡ್ ಮಾಡುತ್ತೆ. ಯಾರೆಲ್ಲ ದೇವ್ರ ಬಳಿಗೆ ಬರ್ತಾ ಇದಾರೋ ಮುಂದಿನ ಹಂತ ಏನಂತ ತೋರಿಸ್ಕೊಡುತ್ತೆ ಅವ್ರಿಗೆ. ನೋಡಿ, ಈ ಹಂತದಲ್ಲಿ ಹೋದ್ರೆ ಮುಂದಿನ ಹಂತ ಅಂದ್ರೆ ದೇವ್ರ ಮಕ್ಕಳು ಕಾನ್ಸಂಟ್ರೇಟ್ ಮಾಡದಿರೋಂತ, ಅಂದ್ರೆ ದೇವ್ರಿಗೆ ಅರ್ಪಣೆ ಮಾಡದೇ ಇದ್ದವರ ಪ್ರಾರ್ಥನೆ ದೇವ್ರು ಕೇಳಲ್ಲ. ಕರೆಕ್ಟ್, ನಮ್ಮೆಲ್ರಿಗೂ ಗೊತ್ತಿದೆ ಪ್ರಾರ್ಥನೆ ಕೇಳಲ್ಲ. ಏನರ್ಥ ಪ್ರಾರ್ಥನೆ ಕೇಳಲ್ಲ ಅಂದ್ರೆ? ಹಾಗಂದ್ರೆ ಅನ್ಕಾನ್ಸಂಟ್ರೇಟೆಡ್ ಆಗಿರೋರು ಯಾರ ಪ್ರಾರ್ಥನೆ ದೇವ್ರು ಕೇಳದೇ ಇಲ್ವಾ ಅಂದ್ರೆ ಕ್ರಿಸ್ತನ ಪ್ರಿಯಸರ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಅದಕ್ಕೊಂದು ಎಕ್ಸಾಂಪಲ್ ಇದೆ. ನಮ್ಮ ಕೊರ್ನೇಲಿ ಏನ್ ಮಾಡ್ತಾರೆ? ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಬಟ್ ಏನ್ ಮಾಡಲ್ಲ, ದೇವ್ರ ಹತ್ರ ಅವ್ರು ಇನ್ನೂ ಕಾನ್ಸಂಟ್ರೇಟ್ ಮಾಡಿರಲ್ಲ. ಆದ್ರೂ ನಿನ್ನ ದಾನ ಧರ್ಮಗಳು ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ ಅಂತ ಏನ್ ಮಾಡ್ತಾರೆ? ದೂತರು ಬಂದು ಮಾತಾಡ್ತಾರೆ. ಹೆಂಗ್ ಮಾತಾಡಿದ್ರು ಅಂದ್ರೆ, ಹಂಗಾದ್ರೆ ಅವ್ರ ಪ್ರಾರ್ಥನೆ ಹೆಂಗ್ ಕೇಳ್ಬಿಟ್ರು? ಅವ್ರ ಪ್ರಾರ್ಥನೆ ಹೆಂಗ್ ಕೇಳಿದ್ರಂದ್ರೆ, ಇವರಿಗೆ ದೇವರ ಸತ್ಯವನ್ನು ತಿಳ್ಕೊಳ್ಳೋಂತ ಆಸಕ್ತಿ ಇದೆ. ದೇವ್ರು ಇವ್ರನ್ನ ನಡೆಸ್ಬೇಕಾದ್ರೆ ಮೊದಲು ಇವ್ರು ಏನ್ ಮಾಡ್ಬೇಕು? ದೇವ್ರ ಹತ್ರ ಇವ್ರು ಅರ್ಪಣೆ ಮಾಡ್ಬೇಕು ಅಂತಾನೆ ದೇವರಾತ್ಮ ನಮ್ಮನ್ನ ನಡೆಸುತ್ತೆ. ಅರ್ಪಣೆ ಮಾಡಿದ್ಮೇಲೆ ನಿಮ್ಮ ಮಾತು, ನಿಮ್ಮ ಪ್ರಾರ್ಥನೆಗೆ ದೇವರ ಮುಂದೆ ಬರುತ್ತೆ ಅನ್ನೋಂತ ರೀತಿ ದೇವರಾತ್ಮ ನಮ್ಮನ್ನ ನಡೆಸುತ್ತೆ. ಹಾಗಾಗಿ ಕ್ರಿಸ್ತನ ಪ್ರಿಯಸರ ಇಲ್ಲಿ ಗ್ರಹಿಸ್ಕೊಳ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಕೆಲವೊಂದು ಟೈಮಲ್ಲಿ ನಮಗೆ ಅದಕ್ಕೆ ಸರಿಯಾದಂತ ಒಂದು ನಾಲೆಜ್ ಇಲ್ಲದೆ ಇದ್ರು ದೇವ್ರೇನ್ ಮಾಡ್ತಾರೆ? ನಮಗೆ ಕೊಟ್ಟಿರುವಂತ ಆತ್ಮದ ಮೂಲಕ ಅದನ್ನ ನಡೆಸ್ತಾರೆ. ಆದ್ರೆ ಒಂದು ವಿಷಯವನ್ನ ಅರ್ಥ ಮಾಡ್ಕೊಬೇಕು. ನಾವು ದೇವರ ಆತ್ಮದಿಂದ ನಡೆಸಲ್ಪಡ್ತೀವಂದ್ರೆ ಪ್ರತಿ ಬಾರಿ ಏನನ್ನ ಪರಿಶೀಲನೆ ಮಾಡ್ಬೇಕಂದ್ರೆ, ನಮ್ಮಲ್ಲಿ ಮಾತಾಡುವಂತ ಈ ವಾಕ್ಯ ಇಲ್ಲವೇ ದೇವರ ಆತ್ಮ ನಡೆಸುವಿಕೆ ದೇವರ ವಾಕ್ಯದ ಅನುಗುಣವಾಗಿದೆಯಾ ಅಂತ ಪರಿಶೀಲನೆ ಮಾಡ್ಬೇಕು. ಕರೆಕ್ಟಾ? ಆ ರೀತಿ ಪರಿಶೀಲನೆ ಮಾಡಕ್ ಹೋದಾಗ 100% ಅದ್ರಲ್ಲಿ ನಾವು ತಿಳುವಳಿಕೆ ಹೊಂದಿರ್ತೀವ ಅಂದ್ರೆ ಇಲ್ಲ. ಕ್ರಿಸ್ತನ ಪ್ರಿಯಸರಸರೇ, ನನಗಿರುವಂತ ನಾಲೆಜು ಒಂದ್ ವೇಳೆ ನಿಮಗಿರುವಂತ ನಾಲೆಜ್ ನನ್ನ ಹತ್ರ ಇಲ್ಲದೆ ಇರ್ಬೋದು ಅಲ್ವಾ? ನನಗಿರೋಂಥ ನಾಲೆಜ್ ಇನ್ನೊಬ್ರಿಗೆ ಇಲ್ಲದೆ ಇರ್ಬೋದು, ಅವ್ರಿಗಿರೋಂಥ ನಾಲೆಜ್ ನನಗಿಲ್ದೇ ಇರ್ಬೋದು. ಅವರವರ ಬೆಳವಣಿಗೆ ಹಂತ ಡಿಫ್ರೆಂಟ್ ಆಗಿರ್ಬೋದು. ಅದಕ್ಕೆ ನಾವು ಲಾಸ್ಟ್ ಟೈಮ್ ಕೂಡ ಈ ವಿಷಯ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀರೇನೋ ಗೊತ್ತಿಲ್ಲ. ದೇವರ ಮಕ್ಳು ಏನಾಗ್ತಿದಾರೆ ಅಂದ್ರೆ, ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಎಲ್ಲ ಇಲ್ಲೇ ಓದ್ತಾ ಇದಾರೆ. ಏನ್ ಮಾಡ್ಬೇಕು? ಈಗ 1ನೇ ತರಗತಿ ಇರುವಂತ ಮಗುಗೆ ಹೋಗ್ಬಿಟ್ಟು ದೇವ್ರೇನ್ ಮಾಡಕ್ ಹೋಗಲ್ಲ, 10ನೇ ತರಗತಿ ಪಾಠವನ್ನ ಹೇಳ್ಕೊಡಲ್ಲ. ಈ 10ನೇ ತರಗತಿ ಬಂದ್ರೇನೆ ಅದು ಹೇಳ್ಕೊಳಕ್ಕಾಗುತ್ತೆ. ಈಗ 10ನೇ ತರಗತಿ ಹೋಗೋರ್ಗ ಮಗುನ ಏನ್ ಮಾಡ್ಕೊಬೇಕು? ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ಬೇಕು. ಆ ತಿಳುವಳಿಕೆ ಕೊಡ್ಬೇಕು, ಆ ನಾಲೆಜ್ ಕೊಡ್ಬೇಕು ಅಲ್ವಾ? ಕೆಲವೊಂದು ಟೈಮಲ್ಲಿ ನಾವೇನ್ ಮಾಡ್ತೀವಿ, 10ನೇ ತರಗತಿ ಹೋದಾಗ ಅವಾಗಲೇ ನಮ್ಗೆ ಗೊತ್ತಾಗುತ್ತೆ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಾವೇನ್ ತಿಳ್ಕೊಂತೀವಿ ಅಂದ್ರೆ, ಇಲ್ಲಿಂದ ನಡ್ಕೊಂಡು ಹೋಗ್ಬಿಟ್ಟು ನಾವು ಚಂದ್ರನ ಮುಟ್ಬೋದು ಅಂತ ತಿಳ್ಕೊಂಡಿರ್ತೀವಿ. ಚಂದ್ರನ ಹತ್ರ ಅದನ್ನ ನಮ್ ಕತೆ ಕೂಡ ಹಂಗೇ ಇರ್ತಾರೆ, ಚಂದ್ರನ ಮುಟ್ಬೋದು, ಚಂದ್ರ ಬಂದ ಆಡ್ತಾರೆ, ಚಂದ ಮಾಮ ಹಾಗೆ ಹೀಗೆ ಅಂದ್ಬಿಟ್ಟು ಅಲ್ವಾ? ಆ ಮಕ್ಕಳಾಗಿದ್ದಾಗ ಬೆಳೀತಾ ಬೆಳೀತಾ ನಮ್ಗೇನ್ ಗೊತ್ತಾಯ್ತು? ಇಲ್ಲ, ಚಂದ್ರನ ಹತ್ರ ನಾವು ಹೋಗಕ್ಕಾಗಲ್ಲ, ತುಂಬಾ ದೂರದಲ್ಲಿದೆ, ಅದೊಂದು ಉಪಗ್ರಹ ಅನ್ನೋದೆಲ್ಲ ನಾಲೆಜ್ ಏನಾಗುತ್ತೆ? ಗೊತ್ತಾಗುತ್ತೆ. ಇದೇ ಒಂದು ವಿಷಯವನ್ನ ಆ ಮಗುಗೆ ಇದು ಉಪಗ್ರಹ, ಇದೊಂದು ಸ್ಯಾಟಿಲೈಟ್ ಅಂತ ಹೇಳಿದ್ರೆ ಏನಾದ್ರೂ ಅರ್ಥವಾಗುತ್ತಾ? ಆಗಲ್ಲ. ಸೊ ದೇವ್ರೇನ್ ಮಾಡ್ತಾ ಇದಾರಂದ್ರೆ, ನಮಗೆ ಕೆಲವೊಂದು ಟೈಮಲ್ಲಿ ಇದು ನಮ್ಮ ಬೆಳವಣಿಗೆಯ ಹಂತದ ಮೇಲೆ ಏನಾಗುತ್ತೆ ನಮಗೆ ಇರುತ್ತೆ. ಕೆಲವೊಂದು ಟೈಮಲ್ಲಿ ನಮಗೆ ದೇವರ ಆತ್ಮದ ವಿಷಯಗಳ, ಸತ್ಯದ ವಿಷಯಗಳ ಕುರಿತಾಗಿ ತಿಳುವಳಿಕೆ ಇಲ್ಲದೆ ಇದ್ರು ದೇವರು ನಮ್ಗೆ ಸತ್ಯದ ಹಾಗೆ ಕ್ರಿಸ್ತನ ಹೆಜ್ಜೆಯಲ್ಲಿ ನಡೆಯೋದಕ್ಕೆ ಯಾವುದು ಅವಶ್ಯಕವಾಗಿದೆಯೋ ಖಂಡಿತ ಅದನ್ನೇ ಪೂರೈಕೆ ಮಾಡ್ತಾರೆ. ಆ ರೀತಿ ಪೂರೈಕೆ ಮಾಡಿದಾಗ ಅದು ನಮ್ಗೆ ಕಹಿಯಾದ ಅನುಭವವನ್ನು ಕೊಡ್ಬಹುದು. ಕಹಿಯಾದ ಅನುಭವ ಅಂದ್ರೆ ಏನು? ಆ ರೀತಿ ನಮ್ಗೆ ಬಯಸದೇ ಇರುವಂತ ವಿಷಯ ಕೆಲವೊಂದು ಟೈಮಲ್ಲಿ ಸಿಕ್ಕಿದಾಗ
ಕೆಲವೊಂದು ಟೈಮಲ್ಲಿ ಮನಸ್ಸಿಗೆ ಅದು ನೋವಾಗ್ಬೋದು. ಆದ್ರೆ ಮುಂದೊಂದು ದಿನ ನಾವು ಪರಿಪೂರ್ಣವಾದಾಗ, ನಾವು ಚಿಕ್ಕವರ ವಯಸ್ಸಿನಲ್ಲಿ ಇದ್ದಂತಹ ವಿಷಯವನ್ನು ನೆನಪಿಗೆ ತಗೊಂಡಾಗ ನಮಗೆ ಏನ್ ಅರ್ಥವಾಗುತ್ತೋ ಗೊತ್ತಾ? ಒಂದ್ ವೇಳೆ ನಾನು ಅವತ್ತು ಕೇಳಿದ ವಿಷಯಕ್ಕೆ ದೇವರನ್ನ ಉತ್ತರ ಕೊಟ್ಬಿಟ್ಟಿದ್ರೆ ನಾನು ಈ ಹಂತಕ್ಕೆ ಬರ್ತಾ ಇರ್ಲಿಲ್ಲ ಅಂತ ನಮ್ಗೆ ಅವಾಗ ಅರ್ಥವಾಗುತ್ತೆ. ನೀವು ಕೂಡ ಮಾತಾಡ್ತೀವಿ ತಾನೆ, ನಾವು ಕೂಡ ಮಾತಾಡ್ತೀವಿ. ನಮ್ಮ ತಂದೆ ತಾಯಿ ನಮ್ಗೆ ನಡೆಸಿರ್ಬೇಕಾದ್ರೆ, ಚಿಕ್ಕ ವಯಸ್ಸಲ್ಲಿ ನಮ್ಗೆ ಕೊಟ್ಟಿರುವಂತ ಶಿಕ್ಷೆ ಬಗ್ಗೆ ತಗೊಳ್ಬೇಕಾದ್ರೆ, ದೊಡ್ಡವರಾದ್ಮೇಲೆ ನಾವ್ ಏನಂತ ಮಾತಾಡ್ತೀವಿ ಅದ್ರ ಬಗ್ಗೆ? ಅವರು ಒಳ್ಳೆ ಶಿಕ್ಷೆ ನಡೆಸಬೇಕಾದ್ರೆ ನಮ್ಗೆ ಅವಾಗ ಗೊತ್ತಿರಲ್ಲ. ಅವ್ರು ಅವತ್ತು ಮಾಡಿದ್ದಕ್ಕೆ ನಾವು ಇವತ್ತು ಇದ್ಕೊಂಡಿದ್ವಿ, ಅವ್ರವ್ರು ಹೊಡೆದಿದ್ದಕ್ಕೆ ನಾವು ನಮ್ಮನ್ನ ಬೆಳೆಸ್ಕೊಂಡಿದ್ದೀವಿ. ಕರೆಕ್ಟ್ ಅಲ್ವಾ? ಹಾಗೆ ಈ ವಿಷಯ ಯಾವಾಗ ಅನ್ವಯವಾಗುತ್ತಂದ್ರೆ, ಇನ್ನೂ ಬೆಳೆದೇ ಇರುವಂತ ಮಕ್ಕಳು, ಅಂದ್ರೆ ಇನ್ನು ಕೂಡ ಏನಾಗಿದ್ದಾರೆ, ಅವ್ರು ಇನ್ನೂ ಕ್ರಿಸ್ತನ ಒಂದು ಸಾರೂಪ್ಯದಲ್ಲಿ ಬೆಳೆದಿಲ್ಲ, ಕ್ರಿಸ್ತನ ಸಾರೂಪ್ಯಲ್ಲಿ ಇನ್ನೂ ಆರಂಭಿಕ ಹಂತದಲ್ಲಿರುವಂತ ವಿಷಯಗಳಿಗೆ ಈ ಒಂದು ವಿಷಯ ಅರ್ಥವಾಗುತ್ತೆ, ಅನ್ವಯವಾಗುತ್ತೆ. ಕಂಟಿನ್ಯೂ ಮಾಡಿ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಅಲ್ವರಾ? ಕ್ರಿಸ್ತನ ಪ್ರತಿ ಸರಸ್ವರೇ, ಹೃದಯವನ್ನು ಶೋಧಿಸುವಾತನಿಗೆ ಅಲ್ವಾ? ದೇವ್ರ ಮಕ್ಕಳು ಇವತ್ತು ನಾವ್ ಎಷ್ಟೇ ಸತ್ಯದಲ್ಲಿ ಬೆಳೆದ್ರು, ಎಷ್ಟೇ ಜ್ಞಾನದಲ್ಲಿ ಬೆಳೆದ್ರು, ಸತ್ಯವನ್ನ ಸಂಪೂರ್ಣವಾಗಿ ತಿಳ್ಕೊಂಡ್ರು, ಈ ಭೂಮಿಯಲ್ಲಿ ಇರೋವರೆಗೂ, ಈ ದೇಹದಲ್ಲಿ ಇರೋವರೆಗೂ ನಮ್ಗೆ ಒಂದ್ ವಿಷಯ ಅಂತೂ ಖಂಡಿತವಾಗ್ಲೂ ತಿಳ್ಕೊಳ್ಳಕ್ಕೆ ಸಾಧ್ಯತೆನೇ ಇಲ್ಲ. ಅದೇನಪ್ಪಾ ಅಂದ್ರೆ, ಇನ್ನೊಬ್ಬರ ಹೃದಯದ ಒಳಗಡೆ ಏನಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಇದು ಒಂದ್ ವಿಷಯ. ಇನ್ನೊಂದು ವಿಷಯ ಏನ್ ಗೊತ್ತಾ? ಕೆಲವೊಂದ್ ಟೈಮಲ್ಲಿ ನಮಗೆ ನಿಜವಾಗ್ಲೂ ಆತ್ಮಿಕ ವಿಷಯಕ್ಕೆ ಏನ್ ಬೇಕಂದ್ಬಿಟ್ಟು ನಮ್ಗೆ ಗೊತ್ತಿರಲ್ಲ ಅಲ್ವಾ? ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಏನ್ ಅವಶ್ಯಕವಾಗಿದೆ ಅಂದ್ಬಿಟ್ಟು ನಮ್ಗೆ ಗೊತ್ತಿರಲ್ಲ. ಯಾವತ್ತಾದ್ರೂ ಈ ತರ ನೀವು ಥಿಂಕ್ ಮಾಡಿದಿರಾ? ಯಾವ ತರ ಥಿಂಕ್ ಮಾಡಿದಿರಾ ಅಂತ ಕೇಳ್ತಾ ಇದ್ದೀನಿ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸರೇ, ನಮ್ಮ ಜೀವನದಲ್ಲಿ ನನ್ನಲ್ಲಿ ತುಂಬಾ ತಾಳ್ಮೆ ಬೇಕು, ಅದರಿಂದ ನನಗೆ ದೇವರು ಇಂಥ ಶಿಕ್ಷೆ ಎಲ್ಲ ಕೊಡ್ಬೇಕು, ಇಂಥ ಕಷ್ಟ ಅನುಭವ ನನಗೆ ಬರ್ಬೇಕು, ಅವಾಗ ಮಾತ್ರ ನಾನು ತಾಳ್ಮೆ ಕಲಿತೀನಿ. ಈ ತಾಳ್ಮೆ ಕಲಿಬೇಕಾದ್ರೆ ನನಗೆ ಈ ರೀತಿಯಾದಂತ ಒಂದು ಅನೇಕ ಜನರಿಂದ ಸಮಸ್ಯೆಗಳು ಬರ್ಬೇಕು, ನನ್ನ ಜೀವನದ ಇಂಥ ಕಷ್ಟ ಎಲ್ಲ ಬರ್ಬೇಕು, ಅವಾಗ ಮಾತ್ರ ತಾಳ್ಮೆ ಕಲಿತೀನಿ. ಅದಕ್ಕೆ ದೇವ್ರೆ ಆ ಕಷ್ಟವನ್ನ ಕೊಡಿ, ಆ ಸಮಸ್ಯೆಗಳನ್ನ ಕೊಡಿ, ಆ ಉಪದ್ರವನ್ನ ಕೊಡಿ, ಆ ಬಾಧೆಗಳನ್ನ ಕೊಡಿ ಅಂತ ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿದೀವಾ? ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಈ ಬಾಧೆನೇ ನನ್ಗೆ ಈ ಸಿದ್ಧಿಗೆ ತರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಈ ಕಷ್ಟವೇ ನಮ್ಮನ್ನ ದೇವ್ರ ಹತ್ರ ಕರ್ಕೊಂಡ್ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಯಾರು ಗೊತ್ತಿದೆ? ದೇವ್ರಿಗೆ ಗೊತ್ತಿದೆ. ಆದ್ರೆ ನಾವೇನ್ ಪ್ರಾರ್ಥನೆ ಮಾಡ್ತೀವಿ? ನಮ್ ಪ್ರಾರ್ಥನೆ ಸಾಮಾನ್ಯವಾಗಿ ಯಾವ ರೀತಿ ಇರುತ್ತೆ? ಈ ಕಷ್ಟ ನಮ್ಗೆ ಬೇಡ ಅಂತಾನೆ ಇರುತ್ತೆ. ಅಪೊಸ್ತಲ ಪೌಲ ಹಂಗೆ ಪ್ರಾರ್ಥನೆ ಮಾಡಿದ್ರು, ದೇವ್ರೆ ನನ್ನ ಶರೀರದಲ್ಲಿ ಮುಳ್ಳಿದೆ ತೆಗೆದಾಕ್ಬಿಡ್ರಿ ಅಂತಾನೆ ಪ್ರಾರ್ಥನೆ ಮಾಡಿದ್ರು ಅಲ್ವಾ? ಅವರ ದೃಷ್ಟಿಯಲ್ಲಿ ಅವರ ಪ್ರಾರ್ಥನೆ ಕರೆಕ್ಟ್ ಇತ್ತಾ? ಕರೆಕ್ಟ್ ಇತ್ತು. ಯಾವ ರೀತಿ ಇತ್ತು ಯೋಚನೆ ಮಾಡ್ರಿ. ಅಪೊಸ್ತಲ ಪೌಲ ಒಂದು ಸೇವೆ ಹೇಗಿದೆ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮಗಾದ್ರೂ ಪರವಾಗಿಲ್ಲ ಅಲ್ವಾ? ನಾವ್ ಇವತ್ತೇನ್ ಮಾಡ್ತಾ ಇಲ್ಲ, ದೇವ್ರ ಮಕ್ಕಳು ಏನು ಅಪೊಸ್ತಲ ಪೌಲ ಎಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಸೇವೆಗಳೆಲ್ಲ ಅಷ್ಟು ದೊಡ್ಡ ವಿಷಯಗಳೇನಿಲ್ಲ. ಆದ್ರೆ ಅಪೊಸ್ತಲ ಪೌಲರ ಒಂದು ಸೇವೆನ ತಗೊಂಡ್ ನೋಡಿದಾಗ ಎಷ್ಟು ಮಟ್ಟಿಗೆ ಅವರು ತ್ಯಾಗ ಮಾಡಿದ್ರು. ಕರೆಕ್ಟ್ ಅಲ್ವಾ? ಅದ್ರ ಬಗ್ಗೆ ನಾವು ತುಂಬಾ ವಿಷಯಗಳನ್ನ ಓದ್ತೀವಿ, ಎಂತ ಒಂದು ಸಾಕ್ರಿಫೈಸ್ ಅವ್ರು ಮಾಡಿದ್ರು ಅಂದ್ಬಿಟ್ಟು ತುಂಬಾ ವಿಷಯಗಳನ್ನ ಅವ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ನಾವ್ ಯಾರು ಕೂಡ ಇವತ್ತು ಮಾಡಿಲ್ಲ ಆ ಸಾಕ್ರಿಫೈಸ್ ಅಲ್ಲಿ. ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಒಂದು ವಿಷಯ ಹೇಳಿದ್ದೆ, ಏನಪ್ಪಾ ಅಂದ್ರೆ ಅಪೊಸ್ತಲ ಪೌಲನ ಅವ್ರ ಬಗ್ಗೆ ಒಂದು ಇದಿದೆ ನೋಡ್ರಿ, ಇಲ್ಲಿ ನಿಮ್ಗೆ ಕನ್ನಡ ತಮಿಳಲ್ಲಿ ಇದೆ, ಒಂದೇ ನಿಮಿಷ. ಕಾಣಿಸ್ತಾ ಇದೆ ನಿಮ್ಗೆ? ಕಾಣಿಸ್ತಾ ಇಲ್ವಾ? ನೋಡ್ರಿ ಸ್ವಲ್ಪ ಅದೇನಪ್ಪಾ ಅಂದ್ರೆ ಅಲ್ಲಿ ಇರೋ ಮಾಹಿತಿ ಹೇಳ್ತೀನಿ. ಏನಪ್ಪಾ ತಮಿಳಲ್ಲಿ ಇದೆ, ಅದ್ ಏನ್ ವಿಷಯ ಹೇಳ್ತಿದ್ರೆ, ಇದೆಲ್ಲ ನನಗೆ ಇದ್ದಿದ್ರೆ ಅಂತ ಏನ್ ಮಾಡ್ತಿದ್ರೆ, ಅವ್ರು ಮಾತಾಡ್ಬೇಕಾದ್ರೆ ಒಂದ್ ವಿಷಯ ಮಾತಾಡ್ತಿದ್ರು. ಏನೆಲ್ಲ ಇದ್ದಿದ್ರೆ, ಇವತ್ತೇನೆಲ್ಲ ನನ್ಗಿದೆಯೋ, ಇವತ್ತೆಲ್ಲ ನಿಮ್ ಹತ್ರ ಇದೆಯೋ ಅದೆಲ್ಲ ನನ್ಗೆ ಇದ್ದಿದ್ರೆ, ಇವತ್ತಿರುವಂತ ಟೆಕ್ನಾಲಜಿ, ಇವತ್ತು ನಿಮ್ಗಿರುವಂತ ಇಮೇಲು, ಮತ್ತೆ ಆನ್ಲೈನ್ ಬೈಬಲ್ ಟ್ರಾನ್ಸ್ಲೇಷನ್, ನಮ್ಮ ಟ್ರಾನ್ಸ್ಪೋರ್ಟೇಶನ್ ಇಲ್ಲಿಂದ ಊರೂರಿಗೆ ಅತಿ ಬೇಗ ಹೋಗುವಂಥದ್ದು ಇರ್ಬೋದು,
ಪ್ರಿಂಟಿಂಗ್ ಟೆಕ್ನಾಲಜಿ, ಡಿಜಿಟಲ್ ಟೆಕ್ನಾಲಜಿ, ಆ ದೇವ್ರ ವಾಕ್ಯನ ಝೂಮ್ ಮೂಲಕ, ಲೈವ್ ಮೂಲಕ ತಿಳಿಸೋದು, ಇದೆಲ್ಲ ನಿಮ್ಗೆ ಇವತ್ತಿದೆ. ಇದೆಲ್ಲ ನನಗೇನೋ ಅವತ್ತಿದ್ದಿದ್ರೆ ನಾನೇನ್ ಮಾಡ್ತಿದ್ದೆ, ಇಡೀ ಲೋಕಕ್ಕೆ ಸುವಾರ್ತೆ ಸಾರ್ಬಿಡ್ತಿದ್ದೆ. ಆದ್ರೆ ನಿಮ್ಮ ಹತ್ರ ಇದೆಲ್ಲ ಇವತ್ತಿದ್ದು ಕೂಡ ನೀವೇನ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಇದು ನಿಮ್ ಮೊದಲು ಕೂಡ ನಿಮ್ಗೆ ಹೇಳಿರ್ತೀನಿ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ರೀತಿಯಾಗಿ ಸೇವೆ ಮಾಡ್ತಿರುವಂತ ಅಪೊಸ್ತಲ ಪಾಲ್ ಅವಾಗ ಮಾಡ್ತಾ ಇದ್ರು. ಆ ರೀತಿ ಅವ್ರು ಸೇವೆ ಮಾಡ್ತಿರ್ಬೇಕಾದ್ರೆ ಯೋಚನೆ ಮಾಡೋ ಒಂದು ವಿಷಯ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಏನಂತ ಪ್ರಾರ್ಥನೆ ಮಾಡ್ತಾರೆ? ದೇವ್ರೇ, ನನಗೆ ಈ ಕಷ್ಟ ಅನುಭವ ಕೊಟ್ಟಿದಿರಲ್ವಾ, ನಾನು ಹೇಗೆ ಒಂದು ಸುವಾರ್ತೆನ ಸಾರ್ಲಿ, ನನ್ನ ದೇಹದಲ್ಲಿರುವಂತಹ ಒಂದು ಸಮಸ್ಯೆನ ತೆಗೆದಾಕ್ಬಾರ್ದ ಅಂತ ಪ್ರಾರ್ಥನೆ ಮಾಡೋದು. ಅದು ದೇವರ ಚಿತ್ತಕ್ಕೆ ಅನುಗುಣವಾಗಿತ್ತಾ, ದೇವರ ಚಿತ್ತಕ್ಕೆ ವಿರುದ್ಧವಾಗಿತ್ತಾ? ದೇವರ ಚಿತ್ತಕ್ಕೆ ವಿರುದ್ಧವಾಗಿತ್ತು. ಒಂದ್ ವೇಳೆ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ತಿತ್ತಾನೆ. ಯಾಕಂದ್ರೆ ಸುವಾರ್ತೆನ ಎಷ್ಟು ಸಾರ್ತಿದ್ರು ನೋಡಿ, ಎಷ್ಟು ಕಷ್ಟಪಟ್ಟಿದ್ರು. ಅವ್ರಿಗೆ ಪ್ರಯೋಜನವಾಗ್ತಿತ್ತು ತಾನೆ. ಸುವಾರ್ತೆ ಇನ್ನೂ ಕೂಡ ಸುಲಭವಾಗಿ ಅವ್ರು ಸಾರ್ಬೋದಾಗಿತ್ತು ತಾನೆ. ಹೌದು. ಕಲಿಯಂತದಿತ್ತಲ್ವ? ಏನಾಯ್ತು, ಏನಲ್ಲಿ ಅವ್ರು ಇನ್ನೂ ಕಲಿಯಂತದಿತ್ತಲ್ಲ. ಅಲ್ವಾ? ಸುವಾರ್ತೆನ ಅವ್ರು ಸಾರ್ಬೋದಾಯ್ತು ಅಂತ, ಒಳ್ಳೇದು ಅಂತ ಅವ್ರ ಭಾವನೆಯಲ್ಲಿ ಅದು ಕರೆಕ್ಟ್ ಅನಿಸ್ತಾ ಇದೆ. ಆದ್ರೆ ದೇವ್ರ ದೃಷ್ಟಿಯಲ್ಲಿ ಹೆಚ್ಚಿನ ರೀತಿ ಉಪಯೋಗಿಸ್ಕೋಬೇಕು. ಏನನ್ನ ಇದು ನೋಡ್ತಾ ಇದ್ರಿ ಇಲ್ಲಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಲ್ವಾ? ದೇವ್ರು ಇದು ನೋಡಿದೇನಂದ್ರೆ, ಅಪೊಸ್ತಲ ಪಾಲ್ ಸುವಾರ್ತೆ ಸಾರ್ಬೇಕು ಅನ್ನೋದು ಸೆಕೆಂಡ್ರಿ. ಆದ್ರೆ ಮುಖ್ಯವಾಗಿ ದೇವ್ರು ಬೇಕಾಗಿದೆ ಏನಪ್ಪಾ ಅಂದ್ರೆ ಅಪೊಸ್ತಲ ಪಾಲೇ ಬೇಕಾಗಿರೋದು. ಅವರು ಗುಣಲಕ್ಷಣ ಕರೆಕ್ಟಾ? ಅದರಿಂದ ಯಾವ ರೀತಿ ನಡೆಸೋದ್ ಮೂಲಕ ಅವ್ರು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೀತಾರೋ, ದೇವ್ರೇನ್ ಮಾಡಿದ್ರು, ಅದೇ ವಿಷಯಗಳನ್ನ ಮಾಡಿದ್ರು. ಆದ್ರಿಂದ ಇಲ್ಲ, ನನ್ನ ಕೃಪೆ ನಿನಗೆ ಸಾಕು ಹೇಳಿದ್ರ, ನನ್ನ ಕೃಪೆ ನಿನಗೆ ಸಾಕು, ನನ್ನ ಬಲಹೀನತೆಯಲ್ಲಿ ನಿನ್ನ ಬಲಹೀನತೆ ನನ್ನ ಬಲವೇನಾಗಿದೆ ಸಂಪೂರ್ಣವಾಗಿ ಅಲ್ವಾ? ಆ ರೀತಿಯಾಗಿ ನೋಡ್ಬೇಕಾದ್ರೆ ಅಲ್ಲಿ ಉತ್ತರನೇ ಕೊಡ್ಲಿಲ್ಲ. ಅದನ್ನೇ ಅಪೊಸ್ತಲ ಪಾಲ್ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ರೋಮಪುರದವ್ರು ಬರೆದಂತ ಪತ್ರಿಕೆಯಲ್ಲಿ ಈ ರೀತಿ ಅಪೊಸ್ತಲ ಪಾಲ್ ಬರಿಬೇಕಾದ್ರೆ ಅವರ ಅನುಭವ ಇದೆ ಅಲ್ಲಿ. ಕೆಲವೊಂದು ಟೈಮಲ್ಲಿ ನಾವು ಕೇಳೋದು ದೇವ್ರು ಅದನ್ನ ಕೊಡಲ್ಲ, ಯಾಕಂದ್ರೆ ನಾವು ತಪ್ಪಾಗಿ ಕೇಳ್ಬಿಡ್ತೀವಿ. ಆದ್ರೆ ದೇವ್ರಿಗೆ ಗೊತ್ತು, ದೇವ್ರು ನಮ್ಮ ಹೃದಯವನ್ನ ಅರಿತವರಾಗಿರ್ತಾರೆ, ದೇವ್ರು ನಮ್ಮ ಹೃದಯವನ್ನ ಗಮನಿಸ್ತಾರೆ. ನಾವೇನ್ ಬೇಕೋ ಕೇಳ್ತೀವೋ ಅದನ್ನ ಕೊಡದೆ ನಮ್ಗೆ ಏನ್ ಅವಶ್ಯಕವಾಗಿದೆ ಅದನ್ನ ಕೊಡ್ತಾರೆ. ಕರೆಕ್ಟ್ ಅಲ್ವಾ? ಈ ವಾಕ್ಯವನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ಏನ್ ಕೇಳ್ತೀವೋ ದೇವ್ರು ಅದನ್ನ ಕೊಡಲ್ಲ, ಬಟ್ ನಮ್ಗೆ ಏನ್ ಅವಶ್ಯಕತೆ ಇದೆ ಅದನ್ನ ಕೊಡ್ತಾರೆ. ಒಂದಲ್ಲ ದೇವ್ರು ಯಾವುದೇ ವಿಷಯವನ್ನ ಕೊಡದೇ ಇದ್ರೆ ಅದು ಖಂಡಿತವಾಗ್ಲೂ ನಮಗೆ ಅವಶ್ಯಕತೆ. ಆದ್ರೆ ಏನಕ್ಕೆ ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮ ಆತ್ಮಿಕ ಜೀವನಕ್ಕೆ ಅವಶ್ಯಕತೆ ಇಲ್ಲ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಅವಶ್ಯಕತೆ ಇಲ್ಲ. ಅದರ ಸಲುವಾಗಿ ದೇವ್ರು ಕೊಡಲ್ಲ. ಈ ಒಂದು ವಿಷಯ ಹೇಗಿರುತ್ತೆ ಅಂದ್ರೆ, ನಿಜವಾಗ್ಲೂ ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡಿರೋ ಒಂದು ದೇವ್ರ ಮಕ್ಕಳು ಬೆಳೀತಾ ಇದ್ದಾರೆ, ನನ್ನ ಮಕ್ಕಳು ಬೆಳೀತಾ ಇದ್ದಾರೆ, ಅವ್ರು ಬೆಳಿಬೇಕಂದ್ರೆ ಈ ವಿಷಯ ಎಲ್ಲ ನನ್ಗೆ ಕೊಡಬಾರ್ದು. ಖಂಡಿತವಾಗ್ಲೂ ನನ್ನ ಮಕ್ಕಳು ಬೆಳಿಬೇಕು. ಅವ್ರಿಗೆ ಗೊತ್ತಿಲ್ಲ ಪಾಪ ಏನಂತ, ಅವ್ರು ಏನೋ ಕೇಳ್ತಾ ಇದ್ರೆ, ಏನೋ ಪ್ರಾರ್ಥನೆ ಮಾಡ್ತಾ ಇದ್ರೆ, ತಿಳುವಳಿಕೆ ಇಲ್ಲದೆ ಮಾಡ್ತಾ ಇದ್ರೆ ಅನ್ನುವಂಥ ಒಂದು ದೇವರಿಗೂ ಮಕ್ಕಳ ಮಧ್ಯದಲ್ಲಿರುವಂತಹ ಪ್ರೀತಿಯ ಬಾಂಧವ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ರೀತಿನೇ ಇರುತ್ತೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಅದಕ್ಕೆ ನಾವ್ ಹೇಳಿದ್ವಿ, ಕೆಲವೊಂದು ಟೈಮಲ್ಲಿ ಬೇರೆಯವರ ಹೃದಯವೇ ನಮ್ಗೆ ಗೊತ್ತಿರಲ್ಲ, ಇನ್ನೂ ಸ್ಪಷ್ಟವಾಗಿ ನಮ್ಮ ಹೃದಯ ಅಂದ್ರೆ ನಮ್ಮ ನೂತನ ಸೃಷ್ಟಿಗೆ ಏನು ಅವಶ್ಯಕತೆ ಬೇಕಾಗಿದೆಯೋ ಅನ್ನೋ ವಿಷಯ ನಮಗೂ ಗೊತ್ತಿಲ್ಲ. ಆದ್ರಿಂದ ದೇವ್ರೇನ್ ಮಾಡ್ತಾರೆ ಅಂದ್ರೆ, ಖಂಡಿತವಾಗ್ಲೂ ಅಂತ ವಿಷಯಗಳನ್ನ ಯಾವಾಗ್ಲೂ ಏನ್ ಮಾಡಲ್ಲ, ಕೊಡೋದೇ ಇಲ್ಲ. ಆದ್ರೆ ದೇವ್ರು ಕೊಡ್ತಾರಂದ್ಮೇಲೆ ಅದು ಏನಾಗಿರುತ್ತೆ, ನಮ್ಗೆ ಒಳ್ಳೇದಾಗಿರುತ್ತೆ ಕೆಟ್ಟದಾಗಿರುತ್ತಾ? ಒಳ್ಳೇದಾಗಿರುತ್ತೆ. ಕರೆಕ್ಟಾ? ಒಳ್ಳೇದಾಗಿರುತ್ತೆ, ಖಂಡಿತವಾಗ್ಲೂ ತುಂಬಾನೇ ಪ್ರಯೋಜನವಾಗಿರುತ್ತೆ. ಯಾವಾಗ ನಮ್ಮ ಮೈಂಡಲ್ಲಿ ಈ ಒಂದು ಸ್ಪಿರಿಟ್ ಬರುತ್ತೋ, ಈ ಒಂದು ವಿಷಯ ನಮ್ಮ ಮನಸ್ಸಿಗೆ ಬರುತ್ತೋ, ಏನ್ ನಡೆಯುತ್ತೆ ಗೊತ್ತಾ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಅದೇ ಮುಂದಿನ ವಾಕ್ಯ ಇರೋದು ಅಲ್ವಾ? ಏನಂತಿದೆ ಮುಂದಿನ ವಾಕ್ಯ? ಏನಿದೆ ನೋಡಿ, ರೋಮಪುರದವರಿಗೆ 8:38. 8:38. ಇದಲ್ಲದೆ ದೇವರು ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿಯೇ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಹೌದು, ಈ ವಾಕ್ಯದ ಬಗ್ಗೆ ನಾವು ಸಂಪೂರ್ಣ ನೋಡೋದ್ ಬೇಕಾಗಿಲ್ಲ, ಈಗ ಟೈಮ್ ತಗೊಳುತ್ತೆ, ತುಂಬಾ ದೊಡ್ಡ ಒಂದು ಎಕ್ಸ್ಪ್ಲನೇಷನ್ ಇದೆ, ನೋಡೋಣ. ಆದ್ರೆ ಯಾವಾಗ ಈ ವಿಷಯವನ್ನ ಗ್ರಹಿಸ್ಕೊಳ್ತಿರೋ ಅವಾಗ ನಮ್ಮ ಮೈಂಡಲ್ಲಿ ಬರೋದೇನಪ್ಪ ಅಂದ್ರೆ ಈ ವಾಕ್ಯ ಬರುತ್ತೆ. ಈ ವಾಕ್ಯ ನಮ್ಮನ್ನ ಏನ್ ಮಾಡುತ್ತೆ ಗೊತ್ತಾ? ಈ ರೀತಿಯಾದಂತ ಒಂದು ದೇವ್ರು ಈ ತರ ದೇವರಾತ್ಮ ನಮ್ಮಲ್ಲಿ ಮಾತಾಡ್ಬೇಕಾದ್ರೆ ನಮ್ಗೆ ಏನಾಗುತ್ತೆ ಹೇಳಿ?
ಏನಾಗುತ್ತಂದ್ರೆ ಸ್ವಲ್ಪ ಸರಸರಿದೆ, ನಮಗೆ ಯಾವ ವಿಷಯವನ್ನ ನಾವು ಬಯಸಿದೀವೋ ಅದು ಸಿಗದೆ ಹೋದಾಗ ಕೂಡ ಸಂತೋಷವಾಗಿರ್ತೀವಿ. ಯಾವುದು ನಾವು ಪ್ರಪಂಚದಲ್ಲಿ ನಮ್ಗೆ ಆಗ್ಬೇಕಂದ್ರೆ ನಮ್ಗೆ ಅನಿಸ್ತಾ ಇದೆಯೋ ಅದು ನಡಿದೇ ಹೋದಾಗ ಕೂಡ ಸಂತೋಷವಾಗಿರ್ತೀವಿ. ಯಾಕೆ ಸಂತೋಷವಾಗಿದ್ದೀವಿ? ಯಾಕಂದ್ರೆ ನಮಗೆ ಏನೆಲ್ಲ ದೇವರಿಂದ ಅನುಗ್ರಹಿಸಲ್ಪಡುತ್ತೋ ಅದು ನಮ್ಮ ಏನಿಲ್ಲ, ಅದು ಏನೋ ಆಕಸ್ಮಿಕವಲ್ಲ, ಬದಲಾಗಿ ದೇವರಿಂದ ಮೊದಲೇ ನಿರ್ಧರಿಸಲ್ಪಟ್ಟಂತ ವಿಷಯ. ನಮ್ಗೆ ಇದೇ ಕೊಡ್ಬೇಕು, ಇದೇ ಕೊಡ್ಬಾರ್ದು ಅಂದ್ಬಿಟ್ಟು. ಕರೆಕ್ಟ್ ಅಲ್ವಾ? ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ ಫೈನಲ್ ಆಗಿ. ದೇವ್ರು ನಮ್ಮ ಮಕ್ಕಳನ್ನ ಬೆಳೆಸ್ಬೇಕ, ನಮ್ಮ ಮಕ್ಕಳ ಬಗ್ಗೆ ನಮ್ಗೆಲ್ಲ ಒಂದು ಕನಸಿರುತ್ತೆ ತಾನೆ. ಏನಪ್ಪಾ ಅಂದ್ರೆ ಒಂದು ಡಾಕ್ಟರ್, ಇಂಜಿನಿಯರ್ ಇಲ್ಲ ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕಂದ್ರೆ ಕನಸಿರುತ್ತೆ. ಅವ್ರು ಆಗ್ತಾರೋ ಇಲ್ವೋ, ಪೇರೆಂಟ್ಸ್ ನಾವೇನ್ ಮಾಡ್ತೀವಿ, ಅದಕ್ಕೋಸ್ಕರ ಪರಿಶ್ರಮ ಮಾಡ್ತೀವಿ. ಪರಿಶ್ರಮ ಪಟ್ಟು ಕೊನೆ ಹಂತದಲ್ಲಿ ನಾವು ಬಯಸಿದಂತ ವಿಷಯ ಅವ್ರು ಆಗದೆ ಇರ್ಬೋದು. ಕರೆಕ್ಟಾ? ನಾವು ಇದನ್ನೇ ಬಯಸಿರ್ತೀವಿ, ಆದ್ರೆ ಅವ್ರು ಆಗದೆ ಇರ್ಬೋದು. ಆದ್ರೆ ನಿಮ್ಮ ಮನಸ್ಸು ಯಾವತ್ತಾದ್ರೂ ನಿಮ್ಗೆ ಏನ್ ಗೊತ್ತಾ, ಅವ್ರನ್ನ ಇದೇ ರೀತಿ ಮಾಡ್ಬೇಕಂತ ನಾನು ಆಸೆ ಪಟ್ಟಿದ್ದೆ, ನನ್ನ ಕೈಯಲ್ಲಾದಂತ ಪ್ರಯತ್ನ ಪಟ್ಟೆ, ನನ್ನ ಪರಿಶ್ರಮವೆಲ್ಲ ಪಟ್ಟೆ, ಆದ್ರೆ ನನ್ನಲ್ಲಿ ಇದೇನ್ ನನ್ನ ತಪ್ಪು ಯಾವುದೂ ಇಲ್ಲ, ಯಾಕಂದ್ರೆ ಅವ್ರು ಅದನ್ನ ಏನ್ ಮಾಡಿಲ್ಲ, ಅದಕ್ಕೆ ಇಷ್ಟಪಡಿಲ್ಲ ಅಂತಾನೆ ನಮ್ಮ ಮನಸ್ಸು. ಅಂದ್ರೆ ನಿಜವಾಗ್ಲೂ ಮಕ್ಳಿಗೋಸ್ಕರ ತ್ಯಾಗ ಮಾಡಿರುವಂತ ಮನಸ್ಸು ಹೇಳ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ದೇವ್ರ ವಿಷಯ ಹೇಗಿರುತ್ತೆ, ನಾವು ಕೈಯಲ್ಲಿ ಆಗದೆ ಇರೋರು, ನೀತಿಯುಳ್ಳ ಹೆತ್ತವರು ದೇವರು ತನ್ನ ಮಕ್ಳಿಗೆ ಏನ್ ಮಾಡ್ತಾರೆ, ಪವಿತ್ರಾತ್ಮನ ಕೊಡ್ತಾರೆ ಅಂತ ವಾಕ್ಯ ಹೇಳ್ತಾ ಇದೆಯಾ? ಅಂದ್ರೆ ಕೊಡುವಂತ ಪವಿತ್ರಾತ್ಮದ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಕ್ರಿಸ್ತನ ಸಾರೂಪಿ ಆಗೋದಿಕ್ಕೆ, ನಮ್ಮಲ್ಲಿ ದೇವ್ರು ಬಯಸಿ ದೇವ್ರ ಮಕ್ಕಳಾಗೋದಿಕ್ಕೆ ನಮ್ ಕರೆ ಕೊಟ್ಟ ಮೇಲೆ ಯಾವುದೋ ರೀತಿಯಲ್ಲಿ ನಾವು ಕ್ರಿಸ್ತನ ಮಕ್ಕಳು ಆಗದೆ ಹೋಗೋದಿಕ್ಕೆ ಯಾವಾಗ್ಲೂ ಯಾರು ಕಾರಣ ಆಗಿರಲ್ಲ, ದೇವರು ಕಾರಣರಾಗಿರಲ್ಲ. ರೈಟಾ? ಸೊ ಅದಕ್ಕೆ ಸಂಪೂರ್ಣವಾದಂತ ಕಾರಣ ಯಾರಾಗಿರ್ತೀವಿ? ನಾವೇ ಆಗಿರ್ತೀವಿ. ಆದ್ರೆ ಆ ದೇವ್ರ ಮಗು ಆಗೋದಿಕ್ಕೆ ದೇವರ ಆತ್ಮ ಹೇಗ್ ನಡೆಸ್ಬೇಕು, ಹೇಗ್ ನಡೆಸ್ಬಾರ್ದು, ಪ್ರತಿಯೊಂದು ಕೂಡ ದೇವ್ರೇನ್ ಮಾಡ್ತಾರೆ, ಆತ್ಮದ ಮೂಲಕ ಮಾಡ್ತಾ ಇರ್ತಾರೆ. ಆದ್ರಿಂದ ಇದೆ ನಮ್ಮ ಒಂದು ಜೀವನದಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಣ. ಈ ವಿಷಯವನ್ನು ನಾವು ಎಷ್ಟು ಮಟ್ಟಿಗೆ ಗ್ರಹಿಸ್ಕೊಳ್ತೀವೋ ಇಲ್ವೋ ಗೊತ್ತಿಲ್ಲ. ನಮಗೆ ಏನು ನಿಜವಾಗ್ಲೂ ಅವಶ್ಯಕತೆವಾಗಿದೆ ಅನ್ನೋಂತ ತಿಳ್ಸ್ಕೊಳ್ಳೋಕೆ ದೇವರ ಆತ್ಮವನ್ನು ಇಟ್ಟಿದ್ದಾರೆ. ಆ ಆತ್ಮ ನಮ್ಗೇನು ನಮ್ಗೆ ಬೇಕಾಗಿರುವಂತ ಅವಶ್ಯಕತೆನ ಪೂರೈಸುವಂತದ್ದಾಗಿದೆ ಅನ್ನೋದನ್ನ ಮನಸ್ಸಲ್ಲಿ ಯಾವಾಗಲೂ ಏನ್ ಮಾಡೋಣ, ಇಟ್ಕೊಂಡಿರೋಣ. ಮುಂದಿನ ವಾರದಲ್ಲಿ ತುಂಬಾ ಮುಖ್ಯವಾದಂತ ವಾಕ್ಯ, ಈಗ ಎಲ್ರು ನೀವು ಕೂಡ ತುಂಬಾ ಎಲ್ಲ ಕೇಳಿದ್ರ, ದೇವರ ವಾಗ್ದಾನವೇ ಅದು. ಯಾವುದು? ರೋಮಪುರದಲ್ಲಿ 8:28. ಅದನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಕ್ಕೆ ಪ್ರಯತ್ನ ಪಡೋಣ. ಇಲ್ಲಿವರೆಗೂ ನೋಡಿದಂತ ವಿಷಯವನ್ನ ದೇವರ ಆಶೀರ್ವದಿಸಲಿ. ಇಲ್ಲಿವರೆಗೂ ನೋಡಿದಂತ ವಿಷಯದಲ್ಲಿ ಏನಾದ್ರು ನಿಮ್ಗೆ ಡೌಟ್ ಏನಾದ್ರು ಇದೆಯಾ? ಏನಾದ್ರು ಪ್ರಶ್ನೆಗಳೇನಾದ್ರು ಇದೆಯಾ? ಓಕೆ, ಹಾಗಾದ್ರೆ ಮಾಡಿ ಮುಗಿಸೋಣ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದಕ್ಕಿಂತ ಮೊದಲು ರಾತ್ರಿ ಗೀತೆನ ಯಾರು ಓದ್ತೀರಾ? ರಾತ್ರಿ ಗೀತೆನ ಯಾರು ಓದ್ತೀರಾ? ಓದ್ಲಬೇಕು. ಓದಿ ಸಿಸ್ಟರ್. ಜುಲೈ ರಾತ್ರಿ ಗೀತೆಗಳು ಜುಲೈ 6. ನೀನು ದೇವರಿಗೆ ಹರಕೆಯನ್ನು ಮಾಡಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. ಪ್ರಸಂಗಿ 5:4. ಯಾರೆಲ್ಲ ತೀರ್ಮಾನ ಮಾಡುವ ಕರ್ತನಿಗೆ ಪ್ರತಿಜ್ಞೆ ಮಾಡುವ ಅಗತ್ಯವನ್ನು ಅರಿತಿಲ್ಲವೋ ಅಂತಹವರು ಕ್ರೈಸ್ತರು ಅಭಿವೃದ್ಧಿ ಹೊಂದುವ ಮೊದಲ ತತ್ವವನ್ನು ಅರಿತಿಲ್ಲ. ಯಾರೆಲ್ಲ ಶತ್ರುಗಳ ದಾಳಿಯಿಂದ ಎಲ್ಲಿ ತನ್ನ ಗೋಡೆಯು ಬಹಳ ದುರ್ಬಲವಾಗಿದೆ ಎಂದು ಕಂಡುಕೊಳ್ಳುತ್ತಾರೋ ಅವರು ಕರ್ತನ ಬಳಿ ತೀರ್ಮಾನ ಮತ್ತು ಪ್ರತಿಜ್ಞೆ ಮಾಡುವುದರ ಮೂಲಕ ಅವರು ದುರ್ಬಲ ಸ್ಥಳಗಳನ್ನು ಕಂಡು ಹಿಡಿದಷ್ಟು ಬೇಗ ಸರಿಪಡಿಸುತ್ತಾರೆ. ಯಾರೆಲ್ಲ ತನ್ನ ಸ್ವಭಾವದಲ್ಲಿರುವ ಯಾವುದೇ ರೀತಿಯಾದ ಬಲಹೀನತೆಗಳನ್ನು ಕಂಡುಕೊಳ್ಳುವುದಿಲ್ಲವೋ ಅಂತಹವರು ಕುರುಡರಾಗಿದ್ದಾರೆ ಮತ್ತು ದೂರವಿರುವುದನ್ನು ನೋಡಲು ಸಾಧ್ಯವಿಲ್ಲ. ಯಾರೆಲ್ಲ ತಮ್ಮ ಬಲಹೀನತೆಗಳನ್ನು ಕರ್ತನ ಬಳಿ ತೀರ್ಮಾನದ ಮೂಲಕ, ಕರ್ತನ ಬಳಿ ಪ್ರತಿಜ್ಞೆಯ ಮೂಲಕ ಸರಿಪಡಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲವೋ ಅಂತಹವರು ತಮ್ಮ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳಲು ಇನ್ನೂ ಆರಂಭಿಸಲಿಲ್ಲ.
ಅವರು ಜಯಶಾಲಿಗಳಾಗಿದ್ದಾರೆ ಎಂದು ಹೇಳಬೇಕಾದರೆ ಅವರು ಗುಣಲಕ್ಷಣಗಳನ್ನು ಬೆಳೆಸಿಕೊಂಡು ಪರಿಪೂರ್ಣರಾಗಿರಬೇಕು ಅಂತ. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೀವು ದೇವರಿಗೆ ಹರಕೆಯನ್ನು ಮಾಡಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. ಖಂಡಿತವಾಗಲೂ ದೇವ್ರ ಮಕ್ಕಳು ನಾವೆಲ್ಲರೂ ಕೂಡ ನಮ್ಮ ಒಡಂಬಡಿಕೆಯನ್ನು ಮಾಡ್ಕೊಂಡಿದೀವಿ. ಆ ಒಡಂಬಡಿಕೆ ಬಗ್ಗೆ ಏನ್ ಮಾಡ್ಬೇಕು? ದೇವ್ರ ಮಕ್ಕಳು ಆ ಸೀರಿಯಸ್ನೆಸ್ ಇರಬೇಕು. ಒಡಂಬಡಿಕೆ ಅಂದಿದ ತಕ್ಷಣ ನಾವೆಲ್ಲರೂ ಕೂಡ ನಾವು ಮಾಡ್ಕೊಂಡಿದ್ದ ಒಡಂಬಡಿಕೆ ತನ್ನಿಂತಾನೇ ಪೂರೈಸಲ್ಪಡುತ್ತೆ ಅಂತ ಅಲ್ಲ. ಅದಕ್ಕೋಸ್ಕರ ನಮ್ಮ ಪ್ರಯತ್ನ ತುಂಬಾ ಮುಖ್ಯ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಿಕ್ಕೆ ಅಲ್ವಾ. ದೇವ್ರು ನಮ್ಮನ್ನ ನಡೆಸ್ತಾರೆ, ದೇವ್ರು ನಮ್ಗೆ ಗೈಡ್ ಮಾಡ್ತಾರೆ ಅಲ್ವಾ. ದೇವ್ರೇನ್ ಮಾಡ್ತಾರೆ? ದೇವರ ವಾಕ್ಯವನ್ನ ಕೊಡ್ತಾರೆ. ಯಾವ ರೀತಿ ಅಂದ್ರೆ ತಟ್ಟೆಯಲ್ಲಿ ದೇವರ ಅನ್ನವನ್ನ ಕೊಡ್ತಾರೆ, ಅದನ್ನ ತಗೊಂಡ್ ತಿನ್ನುವಂತ ಕೆಲಸ ನಾವು ಮಾಡ್ಬೇಕು. ಹಾಗೆ ದೇವ್ರು ನಮ್ಮನ್ನ ಗೈಡ್ ಮಾಡ್ತಾರೆ, ಪವಿತ್ರ ಆತ್ಮನ ಮೂಲಕ ನಮ್ಗೆ ನಡೆಸುವಂತ, ನಮ್ಗೆ ಏನೆಲ್ಲ ಬೇಕಾಗಿದೆಯಲ್ಲ ಅಂತ ವಿಷಯವನ್ನು ಮಾಡ್ತಾ ಇರ್ತಾರೆ. ನಾವು ಅದನ್ನ ಬೆಳೆಯೋದಕ್ಕೆ ಏನ್ ಮಾಡ್ಬೇಕು? ಜಯಶಾಲಿ ಆಗೋದಕ್ಕೆ ಪ್ರಯತ್ನ ಪಡ್ಬೇಕು ಅಲ್ವಾ. ಎಲ್ಲ ನಾವು ನಮ್ಗೆ ಬಲಹೀನತೆ ಇದೆಯೋ ಆ ಸಮಯವನ್ನ, ಆ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡು ದೇವ್ರ ಹತ್ರ ಹೋಗಿ ಅದನ್ನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡೋಣ. ಸೊ ತುಂಬಾ ವಿಷಯಗಳಿದೆ, ಅದನ್ನ ಸ್ಟಡಿ ಮಾಡಿ, ನಿಮ್ಗೆ ತುಂಬಾ ಪ್ರಯೋಜನವಾಗುತ್ತೆ. ದೇವರು ಇವತ್ತಿನ ರಾತ್ರಿ ಗೀತೆನ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ದೇವರ ಈ ಒಂದು ಕೂಟವನ್ನು ಅಂತಿಮ ಮಾಡೋಣ. ಓಕೆ, ಒಂದು ನಿಮಿಷ. ನಮ್ಮ ಮೋಹನ್ ರಾಜ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ಮಾಡಿ. ಬ್ರದರ್ ಕೇಳಿಸ್ತಾ ಇದೆ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಮಾಡಿದಂತ ಪರದ ಜೀವಳ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಆಗಿರ್ತಕ್ಕಂಥ ವಾಕ್ಯದ ಅರ್ಥಗಳನ್ನು ಬ್ರದರ್ ಮೂಲಕ ಕೊಟ್ಟಿದ್ರಿ. ಹೆಚ್ಚಾಗಿ ಅವ್ರಿಗೆ ಜ್ಞಾನ ಕೊಡ್ರಿ, ತಿಳುವಳಿಕೆ ಕೊಡ್ರಿ. ಏನು ಹೆಚ್ಚ ವಾಕ್ಯ ಡಿಸ್ಕನೆಕ್ಟ್ ಆಗ್ಬಿಡ್ತಾ ಬ್ರದರ್ದು? ಓಕೆ, ನೆಟ್ವರ್ಕ್ ಇಶ್ಯೂ ಆಗಿರ್ಬೇಕು ಅನ್ಸುತ್ತೆ. ಕನೆಕ್ಟ್ ಆದ್ರ ಮೋಹನ್ ರಾಜ್ ಬ್ರದರ್? ಬ್ರದರ್ ವಾಯ್ಸ್ ಏನೋ ಡಿಸ್ಕನೆಕ್ಟ್ ಆಗ್ಬಿಡ್ತು. ಪ್ರೇಯರ್ ಎಂಡ್ ಆಗ್ಲಿಲ್ಲ, ಡಿಸ್ಕನೆಕ್ಟ್ ಆಗ್ಬಿಡ್ತು ನಿಮ್ದು. ಹೌದು ಬ್ರದರ್. ಬೇರೆ ಮಾಡ್ತೀರಾ ಪ್ರಾರ್ಥನೆ? ಕಂಟಿನ್ಯೂ ಮಾಡ್ತೀರಾ ಹಂಗೆ? ಮಾಡ್ತೀನಿ ಬ್ರದರ್. ಮಾಡಿ. ನಮ್ಮನ್ನ ಒಳಗಾಗಿ ಮಾಡಿಕೊಂಡು ದೇವರೇ ಮಾತನಾಡ್ತೀನಿ. ನಾವು ಆನ್ಲೈನ್ ಮೂಲಕ ಅನೇಕ ವಿಷಯಗಳನ್ನು ಸಹಾಯ ಮಾಡಿದ್ರೆ ಮತ್ತು ವಿಷಯಗಳನ್ನು ಬೋಧಿಸ್ಲಿಕ್ಕೆ ಬ್ರದರ್ ಅವರನ್ನು ಸಲ್ಲಿಸ್ತೇನೆ. ತಂದೆಯಲ್ಲಿ ನಮಗೋಸ್ಕರ ನೆರಳುತ್ತಿರುವುದನ್ನು ಅನೇಕ ವಿಷಯಗಳನ್ನು ಕುರಿತು ಅವರು ನಮಗೆ ಹೇಳಿಕೊಟ್ಟಿದ್ದಾರೆ ದೇವರೇ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ.